ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫರ್ ಟ್ಯಾರೋಗೆ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ರೀಡಿಂಗು. ಯಾಕೆಂದರೆ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿಯಿಂದ ನಮ್ಮನ್ನು ನಾವು ನೋಡ್ಕೊಳ್ಳೋವಂಥ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮನ್ನು ಯಾವ ಒಂದು ದೃಷ್ಟಿನಲ್ಲಿ ನೋಡ್ತಾರೆ, ಅವರ ಪ್ರಕಾರ ಅವರ ಅಭಿಪ್ರಾಯ ಏನು ನಮ್ಮ ಬಗ್ಗೆ, ಸೊ ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಯಾಕೆಂದರೆ ನಾವು ಭೂಮಿ ಮೇಲೆ ಬಂದ ಮೇಲೆ ನಮ್ಮನ್ನು ನಾವು ಮರ್ತೋಗ್ಬಿಟ್ಟಿರ್ತೀವಿ. ನಮ್ಮ ಆ್ಯಕ್ಚುಯಲ್ ಕೋರ್ ಕ್ವಾಲಿಟಿ ಏನು, ನಾವು ಯಾರು ಅನ್ನುವಂಥ ಒಂದು ರಿಯಲೈಸೇಷನನ್ನು ಕಳ್ಕೊಳ್ತೀವಿ. ಯಾಕೆಂದರೆ ವಿ ಆರ್ ಟು ಬ್ಯುಸಿ ಲೈಫ್ನ ಲೀಡ್ ಮಾಡೋದ್ರಲ್ಲಿ, ಸರ್ವೈವ್ ಆಗೋದ್ರಲ್ಲಿ. ಬಟ್ ಇದು ನಮಗೆ ನೆನಪಿಸೋದಕ್ಕೋಸ್ಕರ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅವರ ದೃಷ್ಟಿಯಿಂದ ನಮ್ಮನ್ನು ಮತ್ತೆ ಪರಿಚಯ ಮಾಡಿಸ್ತಾ ಇರೋದು, ಅಂದರೆ ರೀಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು, ಸೊ ದಟ್ ವಿ ಕ್ಯಾನ್ ರಿಮೆಂಬರ್ ನಾವೆಷ್ಟು ಒಂದು ಪ್ಯೂರ್ ಅಥವಾ ಪವರ್ಫುಲ್ ಸೋಲ್ ಅಂತ ಹೇಳಿ. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗನ್ನು. ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿಯಿಂದ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ. ಲೆಟ್ಸ್ ಸ್ಟಾರ್ಟ್. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈಶಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್, ಗ್ರೀನ್ ಅವೆಂಚುರಿನ್ ಕ್ರಿಸ್ಟಲ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಇವತ್ತಿನ ರೀಡಿಂಗಲ್ಲಿ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ಸ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆಲ್ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಬ್ಯೂಟಿಫುಲ್ ಟ್ಯಾರೋ ರೀಡಿಂಗ್. ಲೆಟ್ಸ್ ಬಿಗಿನ್. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ವೆರಿ 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 ಇಂಟ್ರೆಸ್ಟಿಂಗ್ ರೀಡಿಂಗ್ ಇದು. ಏಕೆಂದರೆ ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಮೆಡಿಟೇಟ್ ಮಾಡಿ ಕಣ್ಣು ಮುಚ್ಕೊಂಡು ನಿಮ್ಮ ಗ್ರೂಪಿಗೆ ಬರ್ತಾರೋಂಥ ಎನರ್ಜಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಾಗ ನನ್ನನ್ನು ಕಂಪ್ಲೀಟಾಗಿ ನಿಮ್ಮ ಎಲ್ಲರ ಎನರ್ಜಿಯ ಮಧ್ಯ ನಿಲ್ಲಿಸಿರೋ ಅಂಥ ಫೀಲಿಂಗ್ ಇದೆ. ಸುತ್ತ ನೀವೆಲ್ಲ ನಿಂತಿದ್ದೀರಾ. ಈ ಗ್ರೂಪ್ನ ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಷ್ಟು ಜನದ ಮಧ್ಯ ನಾನು ನಿಂತ್ಕೊಂಡಿರೋ ಥರ ಇದೆ. ಮತ್ತು ಒಬ್ರೊಬ್ರದ್ದು ಪಾಸ್ಟ್ ಲೈಫನ್ನು ತೋರಿಸ್ತಾ ಇರೋ ಥರ ಇದೆ. ಒಬ್ಬರು ವಾರಿಯರ್ ಆಗಿದ್ರಿ ನಿಮ್ಮ ಪಾಸ್ಟ್ ಲೈಫಲ್ಲಿ, ಅಥವಾ ಇನ್ನೊಬ್ಬರು ಆ್ಯಕ್ಟಿವಿಸ್ಟ್ ಆಗಿದ್ರಿ, ಅಥವಾ ರೆಬಲ್ಸ್ ಆಗಿದ್ರಿ, ಅಥವಾ ಯಾತಕ್ಕೋಸ್ಕರನೋ ಹೋರಾಟ ನಡೆಸ್ತಂಥವ್ರು ಇರ್ಬೋದು. ನಿಮ್ಮ ವಾಯ್ಸ್ನ ಯೂಸ್ ಮಾಡಿ ನೋವಲ್ಲಿರೋರಿಗೆ ಸಪೋರ್ಟ್ ಮಾಡಿರೋ ಅಂಥವ್ರು ಇರ್ಬೋದು. ಸಿಕ್ಕಾಪಟ್ಟೆ ಹ್ಯುಮ್ಯಾನಿಟೇರಿಯನ್ನು ಮತ್ತು ವಾರಿಯರ್ ಎನರ್ಜಿ ನಿಮ್ಮ ಪಾಸ್ಟ್ ಲೈಫ್ಗಳಲ್ಲಿ ನಿಮ್ಮ ಸೋಲ್ ಎಕ್ಸ್ಪೀರಿಯನ್ಸ್ ಬಂದು ದೆರ್ ಇಸ್ ಲಾಟ್ ಆಫ್ ವಾರಿಯರ್ ಲೈಕ್ ಎನರ್ಜಿ. ಪ್ರೊಟೆಸ್ಟ್ ಮಾಡಿರೋದು, ಹೋರಾಡಿರೋದು, ನಿಮ್ಮ ವಾಯ್ಸ್ನ ಯೂಸ್ ಮಾಡಿರೋದು, ಈ ಫ್ರೀಡಮ್ ಫೈಟರ್ಸ್ ಇರ್ಬೋದು, ದೇಶಕ್ಕೋಸ್ಕರ ಹೋರಾಡಿರೋದಿರ್ಬೋದು. ಇವಾಗಿಂದ ಅಲ್ಲ, ಸಿಕ್ಕಾಪಟ್ಟೆ ಥೌಸಂಡ್ಸ್ ಆಫ್ ಇಯರ್ಸಿಂದನೂ ಕೂಡ ನೀವು ಏನು ಸತ್ಯ ಇದೆ ಆ ಸತ್ಯದ ಜೊತೆ ನಿಂತ್ಕೊಳ್ಳೋ ಅಂತ ಪ್ರಯತ್ನ ಪಟ್ಟಿದ್ದೀರಾ ನಿಮ್ಮ ಪಾಸ್ಟ್ ಲೈಫ್ಗಳಲ್ಲೆಲ್ಲ. ಯು ಆರ್ ವೆರಿ ವೆರಿ ಬ್ರೇವ್ ಆ್ಯಂಡ್ ಬೋಲ್ಡ್ ಆ್ಯಂಡ್ ಕರೇಜಿಯಸ್ ಸೋಲ್. ನೀವು ಯು ಆರ್ ಅ ವಾರಿಯರ್ ಸೋಲ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನನಗೆ ತೋರಿಸ್ತಾ ಇರೋವಂಥ ಇಮೇಜು ಆಬ್ಸಲ್ಯೂಟ್ಲಿ ನಿಮ್ಮೆಲ್ಲರ ಮಧ್ಯ ನಿಂತ್ಕೊಂಡು ನಿಮ್ಮ ಸುತ್ತ ನಡೀತಾ ಇರೋವಂಥ ನಿಮ್ಮ ಎಲ್ಲ ಪಾಸ್ಟ್ ಲೈಫ್ಗಳನ್ನು ನೋಡ್ತಾ ಇದ್ರೆ ಇಟ್ ಫೀಲ್ಸ್ ಲೈಕ್ ಆಕಾಶಿಕ್ ರೀಡಿಂಗ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಒಬ್ರೊಬ್ರು ಒಂದೊಂದು ಥರ ಬ್ರೇವ್ ಲೈಫ್ನ ಲೀಡ್ ಮಾಡಿರೋ ಥರ ಇದೆ ನಿಮ್ಮ ಪಾಸ್ಟ್ ಲೈಫಲ್ಲಿ. ಸೊ ಕಲೆಕ್ಟಿವ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ಯು ಆರ್ ಅ ಬ್ರೇವ್, ಕರೇಜಿಯಸ್, ಬೋಲ್ಡ್ ಸೋಲ್ಸ್. ಸಿಕ್ಕಾಪಟ್ಟೆ ಧೈರ್ಯ ಇರೋವಂಥ ಸೋಲ್ಸು. ನಿಮ್ಮ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸ್ಟೋರಿನ ತೋರಿಸ್ತಾ ಇರೋದು. ಓಕೆ, ನಾವು ಕಂಟಿನ್ಯೂ ಮಾಡೋದಕ್ಕೆ ಮುಂಚೆ ಮೇ ಬಿ ಕಾರ್ಡ್ಸ್ಗಿಂತ ಜಾಸ್ತಿ ಚಾನಲಿಂಗ್ ಮೆಸೇಜ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಾನು ಕಾರ್ಡ್ಸ್ ಪುಲ್ ಮಾಡ್ತಿಲ್ಲ ಅಂತಂದರೆ ನೀವು ಕಣ್ಣು ಮುಚ್ಕೊಂಡು, ಯಾಕೆಂದರೆ ನಾನು ಕಣ್ಣು ಮುಚ್ಕೊಂಡು ಮಾತಾಡ್ತಾ ಇರೋದು, ಯಾಕೆಂದರೆ ನನಗೆ ಇಮೇಜ್ ತೋರಿಸ್ತಾ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಈ ಮೆಸೇಜಸ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಂತಂದರೆ ಖಂಡಿತ ಕಣ್ಣು ಮುಚ್ಕೊಂಡು ಕೇಳ್ಬೋದು ಈ ಮೆಸೇಜಸ್ನ. ಸ್ಟೋರಿ ಟೈಮ್ ಥರ. ಆಲ್ರೈಟ್, ಸೊ ಮೊದಲನೇದು ನಿಮ್ಮ ಪಾಸ್ಟ್ ಲೈಫ್ಗಳನ್ನ ತೋರಿಸಿದ್ದು, ಎರಡನೇದು ಬಂದು ಇವಾಗ ನಿಮ್ಮ ಈ ಪರ್ಟಿಕ್ಯುಲರ್ ಈಗಿರೋಂಥ ಲೈಫ್ ಟೈಮ್ನ ತೋರಿಸ್ತಾ ಇರೋದು. ಸೊ ಅವರ ದೃಷ್ಟಿನಲ್ಲಿ ನೀವು ಗ್ರೂಪ್ ನಂಬರ್ 1 ಈ ಲೈಫ್ ಟೈಮಲ್ಲಿ ಪ್ರಾಬಬ್ಲಿ ನೀವು ನಿಮ್ಮ ಧೈರ್ಯನ ಕಂಡುಕೊಳ್ಳೋದಕ್ಕೆ ಅಥವಾ ನಿಮ್ಮ ವಾಯ್ಸ್ನ ಕಂಡುಕೊಳ್ಳೋದಕ್ಕೆ, ನಿಮ್ಮ ಟ್ರೂತನ್ನ, ನಿಮ್ಮ ಸೋಲ್ ರಿಯಾಲಿಟಿನ ಕಂಡುಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತೊಗೊಂಡಿರ್ಬೋದು. ಯಾಕೆಂದರೆ ಫಸ್ಟ್ ಹಾಫ್ ನಿಮ್ಮ ಲೈಫಲ್ಲಿ ಎಲ್ಲರೂ ಯಾವ ರೀತಿ ಹೇಳ್ತಾರೆ ಅಥವಾ ಎಲ್ಲರೂ ಯಾವ ರೀತಿ ಇದ್ದಾರೆ, ಎಲ್ಲರೂ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಏನು ಮಾಡ್ತಿದ್ದಾರೆ ಅದೇ ಥರ ಇರೋವಂಥ ಪ್ರಯತ್ನ ಪಟ್ಟಿರ್ಬೋದು. ಇಲ್ಲಿರೋ ಸೊಸೈಟಿಗೆ ಅಡ್ಜಸ್ಟ್ ಆಗುವಂಥ ಪ್ರಯತ್ನ ಪಟ್ಟಿರ್ಬೋದು. ಎಲ್ಲರೂ ಯಾವ ಥರ ಇದ್ದಾರೆ ಅದೇ ಥರ ಇರಬೇಕೇನೋ ಅನ್ನೋವಂಥ ಒಂದು ಫಾಲ್ಸ್ ಐಡಿಯಾನ ಫಾಲೋ ಮಾಡುವಂಥ ಪ್ರಯತ್ನ ಪಟ್ಟಿರ್ಬೋದು. ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ಸೋಲಿಗೆ ಇದ್ಯಾವುದು ರೆಸನೇಟ್ ಆಗ್ದಿರಾ ಅಥವಾ ತುಂಬಾ ಡಿಸ್ಕನೆಕ್ಷನ್ನು, ಲೈಕ್ ಡಿಪ್ರೆಷನ್ನು, ಇಲ್ಲ ಜೀವನದಲ್ಲಿ ಬೇರೆ ಏನೋ ಇರಬೇಕು ಅಥವಾ ನಾನು ಈ ಥರ ಇರೋ ಅಂಥ ಒಂದು
ಸೋಲ್ ಪ್ಲಾನ್ ಇಟ್ಕೊಂಡು ಬಂದಿಲ್ಲ. ಸೊ ನಾನು ಯಾರು, ನನ್ನ ಒರಿಜಿನಾಲಿಟಿ ಯಾರು, ವೇಕಪ್ ಕಾಲ್. ಸೊ ದೆರ್ ಇಸ್ ಅ ವೇಕಪ್ ಕಾಲ್. ಓಕೆ, ಹಿಂದ್ಗಡೆ ನೀವು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿದರೆ ದೆರ್ ವಾಸ್ ಅ ಸಡನ್ ವೇಕಪ್ ಕಾಲ್. ನಾನು ಸಡನ್ನಾಗಿ ಕಣ್ಬಿಟ್ಟು ಮತ್ತೆ ಕಣ್ ಕ್ಲೋಸ್ ಮಾಡಿಕೊಂಡೆ. ಸೊ ಜೀವನದಲ್ಲಿ ಯಾವುದೋ ಒಂದು ಈವೆಂಟ್ ನಡೆದು ನಿಮ್ಮ ಲೈಫಲ್ಲಿ ಮೇಜರ್ ಈವೆಂಟ್, ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಅಥವಾ ಸಿಕ್ಕಾಪಟ್ಟೆ ಮೋಸ ಆಗಿರ್ಬೋದು, ಯಾವುದೋ ಒಂದು ದೊಡ್ಡ ಈವೆಂಟ್ ಬಂದು ನಿಮ್ಮ ರಿಯಾಲಿಟಿಗೆ ಎದ್ದೇಳಿಸುವಂಥ ಪ್ರಯತ್ನ ಪಟ್ಟಿರೋ ಥರ ಇದೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಆ ಒಂದು ದೊಡ್ಡ ಈವೆಂಟ್ ಆದಮೇಲೆ ಟ್ಯಾರೋಗೆ ಬಂದಾಗ ಟವರ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ಈ ಥರ ಒಂದು ಟವರ್ ಮೂಮೆಂಟ್ ಆದಾಗ, ನಿಮ್ಮ ಫೌಂಡೇಶನ್ ಬಂದು ಕೊಲ್ಯಾಪ್ಸ್ ಆದಾಗ, ಇದು ಯಾವುದು ನಿಜ ಅಲ್ಲ, ನಾನು ನನ್ನ ಸೋಲ್ನ, ನನ್ನ ಪ್ಲ್ಯಾನನ್ನ, ನನ್ನ ಭೂಮಿ ಮೇಲೆ ಯಾತಕ್ಕೋಸ್ಕರ ಬಂದಿದ್ದೀನಿ, ನಾನು ಅದನ್ನು ಫಾಲೋ ಮಾಡೋವಂಥ ಪ್ರಯತ್ನ ಪಡಬೇಕು. ಅಟ್ಲೀಸ್ಟ್ ಅದೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು, ನಾನು ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಹುಡ್ಕೋಂಥ ಪ್ರಯತ್ನ ಪಟ್ಟಿರ್ಬೋದು, ಅಥವಾ ಪಡುವಂಥ ಒಂದು ಸಿಚುವೇಷನಲ್ಲಿ ಅಥವಾ ಆ ಒಂದು ಎಡ್ಜಲ್ಲಿ ಇರ್ಬೋದು ನೀವು. ಗ್ರೂಪ್ ನಂಬರ್ 1 ಈಗ ಸದ್ಯಕ್ಕೆ ಯು ಆರ್ ವೆರಿ ವೆರಿ ಸ್ಟ್ರಾಂಗ್ ಸೋಲ್ಸ್. ನೀವಿಲ್ಲಿ ಭೂಮಿ ಮೇಲೆ ಬಂದಿರೋದು ನಿಮ್ಮ ಒಂದು ಟ್ರೂತಲ್ಲಿ, ನಿಮ್ಮ ಆನೆಸ್ಟಿನಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ. ಕೆಲವರು ಈ ಗ್ರೂಪಲ್ಲಿರೋರು ಆ್ಯಕ್ಟಿವಿಸ್ಟ್ಗಳಿರ್ಬೋದು. ಆ್ಯಕ್ಟಿವಿಸ್ಟ್ ಅನ್ನೋದಕ್ಕಿಂತ ಬೇರೆಯವ್ರಿಗೋಸ್ಕರ ಹ್ಯುಮ್ಯಾನಿಟೇರಿಯನ್ ಕೆಲಸಗಳು, NGO ಇರ್ಬೋದು, ಚಾರಿಟಿ ಇರ್ಬೋದು, ಲೈಕ್ ನಿಮ್ಮ ವಾಯ್ಸನ್ನ ಯೂಸ್ ಮಾಡಿ ಸಪೋರ್ಟ್ ಮಾಡೋದಿರ್ಬೋದು, ಅಥವಾ ಯಾರಾದರೂ ನೋವಲ್ಲಿದ್ದಾಗ ಅವ್ರಿಗೆ ಸೊಲ್ಯೂಷನ್ ಕೊಡೋವಂಥವ್ರು ಇರ್ಬೋದು. ಸಿಕ್ಕಾಪಟ್ಟೆ ಥ್ರೋಟ್ ಚಕ್ರ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಆ್ಯಕ್ಟಿವ್ ಆಗ್ತಾ ಇರೋದು ಅಥವಾ ಆ್ಯಕ್ಟಿವೇಟ್ ಆಗ್ತಾ ಇರೋದು, ಅಥವಾ ಕಂಪ್ಲೀಟಾಗಿ ಇಂಬ್ಯಾಲೆನ್ಸ್ ಆಗಿರೋವಂಥ ಥ್ರೋಟ್ ಚಕ್ರನ ನೀವು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಆ ಬ್ಲಾಕೇಜಸ್ನ ರಿಲೀಸ್ ಮಾಡಿ ಅವೇಕನ್ ಮಾಡೋದಕ್ಕೆ, ರಿಯಾಕ್ಟಿವೇಟ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬಂದಿರೋದು. ಯಾಕೆಂದರೆ ನಿಮ್ಮ ಹಳೆ ಲೈಫ್ ಟೈಮ್ಗಳಲ್ಲಿ ನೀವು ಯು ಆರ್ ಅ ವಾರಿಯರ್ ಸೋಲ್, ಲೈಕ್ ಡೇಂಜರಸ್ಲಿ ವಾರಿಯರ್ ಸೋಲ್ಸ್. ನೀವು ಯಾವುದಕ್ಕೂ ಹೆದರ್ಕೊಳ್ತೀರಾ, ಯಾವ ಹೋರಾಟಕ್ಕೂ ಹೆದರ್ಕೊಳ್ತೀರಾ, ಜೀವ ಹೋದ್ರೂ ಪರವಾಗಿಲ್ಲ ನಾನು ಸತ್ಯ ಜೊತೆ ನಿಂತ್ಕೊಳ್ತೀನಿ ಅನ್ನುವಂಥ ಒಂದು ದೃಢತೆ ಇಟ್ಕೊಂಡು ನೀವು ಜೀವನ ಮಾಡಿದಂಥವ್ರು ಎಷ್ಟೊಂದು ಲೈಫ್ ಟೈಮ್ಗಳಲ್ಲಿ. ನಿಮ್ಮ ರಾಜ್ಯಕ್ಕೋಸ್ಕರ ಇರ್ಬೋದು, ದೇಶಕ್ಕೋಸ್ಕರ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಮಾಡುವಂಥ ನಿಮ್ಮ ರಿಲೇಷನ್ಶಿಪ್ಗಳಿಗೋಸ್ಕರ ಇರ್ಬೋದು. ಯು ಆಲ್ವೇಸ್ ಆರ್ ವೆರಿ ವೆರಿ ಟ್ರೂತ್ಫುಲ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಲಾಯಲ್. ಗ್ರೂಪ್ ನಂಬರ್ 1 ಒಂದ್ಸಲ ನೀವು ನಿಮ್ಮ ಮಾತು ಕೊಟ್ಟರೆ, ನೀವು ಯಾರಿಗೆ ಮಾತು ಕೊಟ್ಟಿರ್ತೀರ ಅದನ್ನು ಉಳಿಸ್ಕೊಳ್ಳೋದು ನಿಮ್ಮ ಒಂದು ಧರ್ಮ ಅನ್ನುವಂಥದ್ದನ್ನು ನೀವು ನಿಮ್ಮ ಎಂಟೈರ್ ಸೋಲಲ್ಲಿ, ನಿಮ್ಮ ಪ್ರತಿಯೊಂದು ಸೆಲ್ಲಲ್ಲಿನೂ ಲೈಕ್ ಇಟ್ ಈಸ್ ವೆರಿ ವೆರಿ ಇನ್ಗ್ರೇನ್ ಆಗಿರೋದು. ನಿಮ್ಮ ಸೋಲ್ ವ್ಯಾಲ್ಯೂಸ್ ಬಂದು ತುಂಬಾ ಸ್ಟ್ರಾಂಗ್ ಆಗಿರೋದು. ಲೈಕ್ ಯು ಆರ್ ದ ಬೆಸ್ಟ್ ಫ್ರೆಂಡ್ಸ್. ನಿಮ್ಮ ಜೊತೆ ಬೆಸ್ಟ್ ಫ್ರೆಂಡ್ ಆದವರಿಗೆ ಲೈಕ್ ಏನೇ ಆದ್ರೂ ಯಾವುದೇ ಕಾರಣಕ್ಕೂ ನೀವು ಬಿಟ್ಕೊಡೋದಿಲ್ಲ. ನೀವು ಯಾರನ್ನು ಪ್ರೀತಿಸ್ತೀರ ಅವ್ರನ್ನ ಒಂದ್ಸಲ ನೀವು ಮಾತು ಕೊಟ್ಟ ಮೇಲೆ ಆ ಮಾತನ್ನು ಉಳಿಸ್ಕೊಳ್ಳೋ ಅಂಥವ್ರು. ಮೈ ಗಾಡ್, ನೀವು ಏನು ಮಾಡ್ತೀರಾ ಅದರಲ್ಲಿ ಈ 4 ಜನಕ್ಕೆ ಯಾವ ರೀತಿ ಉಪಯೋಗ ಆಗ್ತಿದೆ ಅಂತ ಹೇಳಿ ಆಲೋಚನೆ ಮಾಡುವಂಥವ್ರು, ಬರೀ ನಿಮ್ಮ ಸ್ವಾರ್ಥನೇ ನೋಡ್ಕೊಳ್ಳೋವಂಥವ್ರಲ್ಲ. ಸಿಕ್ಕಾಪಟ್ಟೆ ಥ್ರೋಟ್ ಚಕ್ರ ರಿಲೇಟೆಡ್ ಟು ನಿಮ್ಮ ಹಾರ್ಟ್ ಚಕ್ರ. ಓಕೆ, ಸೊ ಯು ಆರ್ ವೆರಿ ಸ್ಟ್ರಾಂಗ್ ಬಿಲೀವರ್ಸ್ ಆಫ್ ಆನೆಸ್ಟಿ, ಟ್ರೂತ್, ಲಾಯಲ್ಟಿ ನಿಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಎಂಟೈರ್ ಸೋಲ್ ವ್ಯಾಲ್ಯೂಸೇ ಬಂದು ಅದು ಅಷ್ಟು ಸುಲಭವಾಗಿ ನೀವು ಕೊಟ್ಟು ಮಾತನ್ನು ತಪ್ಪೋದಿಲ್ಲ. ಏನೇ ಆದ್ರೂ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತೀರಾ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಸೋಲ್ ಬಗ್ಗೆ ಚಾನೆಲ್ಡ್ ಆಗಿ ಬರ್ತಾ ಇರುವಂಥದ್ದು. ಇನ್ನೂ ನಿಮ್ಮ ಸೋಲ್ ಗ್ರೂಪ್ ಮಧ್ಯದಲ್ಲಿ, ನಿಮ್ಮ ಕಲೆಕ್ಟಿವ್ ಎನರ್ಜಿ ಮಧ್ಯದಲ್ಲೇ ನಿಲ್ಲಿಸಿರೋದು. ಈ ಧೈರ್ಯ ಇಲ್ಲದೆ ಇರೋರಿಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನಕ್ಕಾದರೂ ಹೆದರ್ಕೊಳ್ತಿದ್ರೆ ನನ್ನ ಜೀವನದಲ್ಲಿ, ಈಗ ನಿಮ್ಮ ಎಂಟೈರ್ ಕಲೆಕ್ಟಿವ್ ಎನರ್ಜಿ ಮಧ್ಯ ನಾನು ನಿಂತಿದ್ರೆ ನನಗೆ ಆಟೋಮ್ಯಾಟಿಕ್ ಆಗಿ ಧೈರ್ಯ ಬರ್ತಾ ಇರೋ ಥರ ಇದೆ. ಸೊ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸರ್ಸು ಈ ಗ್ರೂಪಲ್ಲಿ ಇರೋವಂಥವ್ರು, ಬೇರೆಯವರು ನಿಮ್ಮನ್ನು ನೋಡಿ ಫಾಲೋ ಮಾಡುವಂಥ ಒಂದು ಸ್ಟೇಜಿಗೆ ನೀವು ರೀಚ್ ಆಗುವಂಥ ಕೆಪಾಸಿಟಿ ಇದೆ. ನೀವು ಮಾಡೋ ಬಿಸ್ನೆಸ್ಸಿಂದ ಇರ್ಬೋದು, ನೀವು ಮಾತಾಡೋ ಆ ಮಾತುಗಳು, ಆ ಪದಗಳಿಂದ ಇರ್ಬೋದು, ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಅಥವಾ ಅಕೌಂಟೆಂಟ್ಸ್, ಐ ಡೋಂಟ್ ನೋ. ಲೈಕ್ ನಿಮ್ಮ ಟ್ಯಾಲೆಂಟನ್ನ, ನಿಮ್ಮ ಸ್ಕಿಲ್ಸನ್ನು, ನಿಮ್ಮ ವಾಯ್ಸನ್ನ, ಮತ್ತು ನೀವು ಎಕ್ಸಾಂಪಲ್ನ ಸೆಟ್ ಮಾಡುವಂಥ ಒಂದು ಇನ್ಫ್ಲೂಯೆನ್ಸಿಂಗ್ ಸೋಲ್ಸ್ ನೀವು ಈ ಭೂಮಿ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಯಾವ ಥರ ಇದ್ದಾರೆ ಅದನ್ನೇ ಫಾಲೋ ಮಾಡಿಕೊಂಡು ಹಾಗೆ ಜೀವನ ಮುಗಿಸ್ತಾರೆ. ಬಟ್ ನೀವು ಈ ಭೂಮಿ ಮೇಲೆ ಧೈರ್ಯವಾಗಿ ನಿಮ್ಮ ಹಾರ್ಟನ್ನ ಅಥವಾ ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಸೋಲ್ ಪ್ಲಾನನ್ನು ಫಾಲೋ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸಾಂಪಲ್ನ ಸೆಟ್ ಮಾಡೋದಕ್ಕೆ ಈ ಭೂಮಿ ಮೇಲೆ ನೀವು ಬಂದಿರೋ ಥರ ಇದೆ, ಎಲ್ಲರ ಥರ ಫಾಲೋ ಮಾಡೋದಕ್ಕಲ್ಲ. ಸೊ ಅದನ್ನೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಲೈಕ್ ಫಸ್ಟ್ ಹಾಫ್ ಅಥವಾ ಫಸ್ಟ್ ಕ್ವಾರ್ಟರ್ ಲೈಫಲ್ಲಿ ನೀವು ಎಲ್ಲರ ಥರ ಇರೋ ಪ್ರಯತ್ನ ಪಟ್ಟು, ಅದಾದಮೇಲೆ ಒಂದೊಂದೇ ಬ್ಯಾರಿಯರ್ಸ್ನ ಬ್ರೇಕ್ ಮಾಡೋ ಪ್ರಯತ್ನ
ಪ್ರಯತ್ನ ಪಡ್ತೀರಾ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ನೀವು ಕಂಡುಕೊಳ್ಳೋ ಪ್ರಯತ್ನ ಪಡ್ತೀರಾ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಏನು ನಿಮ್ಮ ಸತ್ಯ ಏನು ಅಂತ ತಿಳ್ಕೊಂಡು ಅದಕ್ಕೆ ಆನೆಸ್ಟ್ ಆಗಿ ಲಾಯಲ್ ಆಗಿರೋ ಪ್ರಯತ್ನ ಪಡ್ತೀರಾ. ಲೈಕ್ ನೀವು ಸುಲಭವಾಗಿ ನಂಬೋದು. ನಿಮ್ಮ ನಂಬಿಕೆನ ಎಷ್ಟೊಂದು ಜನ ಮೋಸ ಮಾಡಿರೋರು ಇದ್ದಾರೆ. ಸೊ ಅದನ್ನು ನೀವು ಕಲ್ತ್ಕೊಳ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ನೀವು ಒಳ್ಳೆಯವರು ಇದ್ದೀರಾ ಅಂದ ಮಾತ್ರಕ್ಕೆ ಎಲ್ಲರೂ ಒಳ್ಳೆಯವರು ಇರೋದಿಲ್ಲ. ಸೊ ಏನು ಸತ್ಯ ಏನು ಸುಳ್ಳು, ಯಾವ ಥರ ಜನರು ನಿಮ್ಮವರು, ಯಾವ ಥರ ಜನರು ನಿಮ್ಮವರಲ್ಲ, ಎಲ್ಲರನ್ನೂ ನಾನು ಒಂದೇ ಥರ ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ಕೆಲವ್ರು ಇಂಟೆನ್ಷನ್ ಸರಿ ಇರೋದಿಲ್ಲ. ಸೊ ಎಷ್ಟೊಂದು ರಿಯಲೈಸೇಷನ್ಗಳನ್ನ ಕಂಡುಕೊಳ್ತಾ ಇದ್ದೀರಾ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಗ್ರೂಪ್ ನಂಬರ್ 1 ಆಲ್ರೈಟ್. ಸೊ ಹಾಗೆ ನಿಮ್ಮ ಥ್ರೋಟ್ ಚಕ್ರ ತುಂಬ ಇಂಪಾರ್ಟೆಂಟು ಈ ಲೈಫ್ ಟೈಮಲ್ಲಿ. ನಿಮ್ಮ ವಾಯ್ಸ್ ತುಂಬ ಇಂಪಾರ್ಟೆಂಟು. ನೀವು ಏನನ್ನು ಮಾಡೋದಕ್ಕೆ ನಿಮ್ಮ ಆನೆಸ್ಟಿ, ನಿಮ್ಮ ಟ್ರೂತು, ನಿಮ್ಮ ಸೋಲ್ ಪ್ಲ್ಯಾನ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟು ನಿಮಗೆ ಈ ಲೈಫ್ ಟೈಮಲ್ಲಿ. ಕೆಲವರು ಪೆಟ್ ಶೆಲ್ಟರ್ ಇರ್ಬೋದು, ಕೆಲವರು ಅದೇ ಪ್ರಾಣಿ ದಯಾ ಸಂಘ ಇರ್ಬೋದು, ಅಥವಾ ಓಲ್ಡ್ ಏಜ್ ಹೋಮ್ಸ್ ಇರ್ಬೋದು, NGOs ಇರ್ಬೋದು, ಹ್ಯುಮ್ಯಾನಿಟೇರಿಯನ್ ಕೆಲಸಗಳಿರ್ಬೋದು. ಎಲ್ಲರೂ ಅದೇ ಮಾಡಬೇಕಂತಿಲ್ಲ, ಬಟ್ ಯಾವುದೋ ಒಂದು ರೀತಿಯಲ್ಲಿ ನೀವು ಸತ್ಯನ ಎತ್ತಿ ಹಿಡಿಯೋದು, ಅಥವಾ ಯಾರಿಗೆ ಧ್ವನಿ ಇಲ್ಲ ಅವ್ರಿಗೋಸ್ಕರ ಅವ್ರು ಹೋರಾಡೋ ಅಂಥವ್ರು ಅವರಿಗೆ ಧ್ವನಿಯಾಗಿ ನಿಂತ್ಕೊಳ್ಳೋದು. ಆರ್ ದ ವೆರಿ ಲೀಸ್ಟ್ ನೀವು ನಿಮ್ಮ ಸತ್ಯನ ಫಾಲೋ ಮಾಡ್ತಾ ಬೇರೆಯವರು ನಿಮ್ಮನ್ನು ನೋಡಿ ಓಕೆ ನಾನು ಇವ್ರ ಥರ ಇರಬೇಕು, ನಾನು ಇವ್ರ ಥರ ಜೀವನ ಮಾಡಬೇಕು ಅನ್ನುವಂಥ ಒಂದು ಎಕ್ಸಾಂಪಲ್ನ ಸೆಟ್ ಮಾಡೋದಕ್ಕೆ ಈ ಭೂಮಿಯಲ್ಲಿ ಬಂದಿರೋದು. ಆ್ಯಸ್ ವಿ ಆರ್ ಸ್ಪೀಕಿಂಗ್ ರೋಡಲ್ಲಿ ಆ ಚಾರಿಟಿ ಬಟ್ಟೆ ಕಲೆಕ್ಟ್ ಮಾಡೋರು ಬಂದಿದ್ದಾರೆ. ಸೊ ದಟ್ ಈಸ್ ಅ ಕ್ಲಿಯರ್ ಇಂಡಿಕೇಶನ್ ಅವ ಅಲೈನ್ಮೆಂಟಲ್ಲಿರೋದಕ್ಕೆ. ಸೊ ಯು ಆರ್ ಹಿಯರ್ ಹ್ಯುಮ್ಯಾನಿಟಿನ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಸತ್ಯದಿಂದ, ಅಥವಾ ನೀವು ಆನೆಸ್ಟ್ ಆಗಿ ವಾರಿಯರ್ ಎನರ್ಜಿ ಆಗಿ ನೀವು ಏನನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀರಾ ಈ ಭೂಮಿ ಮೇಲೆ ಅದನ್ನು ಕ್ರಿಯೇಟ್ ಮಾಡಿ ಜನರಿಗೆ ತೋರಿಸೋದಕ್ಕೆ ಇಟ್ ಈಸ್ ಪಾಸಿಬಲ್. ನಿಮ್ಮ ಒಂದು ಸೋಲ್ ಪ್ಲ್ಯಾನನ್ನು, ನಿಮ್ಮ ಹಾರ್ಟನ್ನು ಫಾಲೋ ಮಾಡೋದು ಅಂತ ಹೇಳಿ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ. ಓಕೆ, ಸೊ ಅದು ಇಂಪಾರ್ಟೆಂಟಾಗಿ ಚಾನೆಲ್ ಮೆಸೇಜಸ್ಸು. ಸೊ ಕಾರ್ಡ್ ಮುಖಾಂತರ ಬೇರೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಕೆಲವರು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ಲು ಇರ್ಬೋದು. ಲೈಕ್ ಆ್ಯಸ್ ಸಿಂಪಲ್ ಆ್ಯಸ್ ನೀವು ಮಾಡುವಂಥ ಅಡುಗೆನ ನೀವು ಯೂಟ್ಯೂಬ್ ಚಾನಲ್ ಹಾಕೋದಲ್ಲಿರ್ಬೋದು, ಅಥವಾ ನೀವು ಮಾಡುವಂಥ ಆರ್ಟನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕೋದಿರ್ಬೋದು, ಅಥವಾ ನೀವು ಮಾಡುವಂಥ ಒಂದು ಬ್ಯೂಟಿಫುಲ್ ಕ್ರಾಫ್ಟನ್ನು ನೀವು ಪ್ರಾಡಕ್ಟಾಗಿ ಕ್ರಿಯೇಟ್ ಮಾಡುವಂಥವ್ರು ಇರ್ಬೋದು. ವಾಟ್ ಎವರ್ ಇಟ್ ಈಸ್, ನೀವು ಯಾವುದೋ ಒಂದು ಮುಖಾಂತರ ನಿಮ್ಮ ಇನ್ಫ್ಲೂಯೆನ್ಸ್ನ, ಅಥವಾ ನೀವು ಮಾತಾಡೋ ಮಾತು ಯಾವ ರೀತಿ ಮಾತಾಡ್ತೀರಾ ಅದರಿಂದ ಇನ್ಫ್ಲೂಯೆನ್ಸ್ ಮಾಡೋದಿರ್ಬೋದು, ಅಥವಾ ನೀವು ಯಾವ ರೀತಿ ನಿಮ್ಮನ್ನು ನೀವು ಡ್ರೆಸ್ ಮಾಡ್ಕೊಳ್ತೀರಾ ಅದನ್ನು ನೋಡಿ ಬೇರೆಯವರು ಮೈ ಗಾಡ್ ಯಾವಾಗಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೋ ಅವರು, ಎಷ್ಟು ಚೆನ್ನಾಗಿ ಡ್ರೆಸ್ ಆಗಿರ್ತಾರೆ, ನೀವು ಹಾಕೊಳ್ಳುವಂಥ ಪರ್ಫ್ಯೂಮ್ ಇರ್ಬೋದು. ವಾಟ್ ಎವರ್ ಇಟ್ ಈಸ್, ಗ್ರೂಪ್ ನಂಬರ್ 1 ನೀವು ಭೂಮಿ ಮೇಲೆ ಸುಮ್ಮನೆ ಇರೋದೇ ಒಂದು ದೊಡ್ಡ ಇನ್ಫ್ಲೂಯೆನ್ಸು ಅಥವಾ ದೊಡ್ಡ ಇಂಪ್ಯಾಕ್ಟು ಮತ್ತು ಎನರ್ಜಿ ಅಥವಾ ವೈಬ್ರೇಷನನ್ನು ರೇಸ್ ಮಾಡುತ್ತೆ ನ್ಯಾಚುರಲ್ ಆಗಿ. ಯಾಕೆಂದರೆ ನಿಮ್ಮ ಸೋಲ್ ಪವರ್ ಬಂದು ಇಟ್ ಈಸ್ ಸೋ ಡೀಪ್ ಆ್ಯಂಡ್ ಎಕ್ಸ್ಪ್ಯಾನ್ಸಿವ್. ಗ್ರೂಪ್ ನಂಬರ್ 1. ಸೊ ಲೆಟ್ಸ್ ಸಿ ಕಾರ್ಡ್ಸಲ್ಲಿ ಏನಿದೆ. ಲುಕ್ ಎಟ್ ದ್ಯಾಟ್. ಮೊದಲನೇದೇ ನಮಗೆ ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ದ ಎಂಪ್ರರ್ ಕಾರ್ಡ್, ದ ಸ್ಟ್ರಕ್ಚರ್, ದ ಡಿಸಿಪ್ಲಿನ್. ಇನ್ನೊಂದು ಏನು ಹೇಳ್ತಾ ಇರೋದು ಅಂದರೆ ಹಳೆ ಸ್ಟ್ರಕ್ಚರ್ಗಳನ್ನ ನೀವು ಬ್ರೇಕ್ ಮಾಡೋಕೆ ಬಂದಿರೋದು. ಹಳೆ ಸ್ಟ್ರಕ್ಚರ್ ಅಂತ ಅಂದರೆ ಏನರ್ಥ, ಲೈಕ್ ನಾವು ಭೂಮಿ ಮೇಲೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಫ್ಯಾಮಿಲಿನಲ್ಲಿ ಇದೇ ಥರ ನಡೀತಿತ್ತು, ಲಾಸ್ಟ್ 150 ವರ್ಷದಿಂದ ಇದೇ ಥರ ನಡೀತಿದೆ. ಆ ಒಂದು ಸ್ಟ್ರಕ್ಚರ್ನ ನೀವು ಬ್ರೇಕ್ ಮಾಡೋಕ್ಕೆ ಬಂದಿರೋದು. ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ರೆಗ್ಯುಲರ್ ಜಾಬ್ಸ್ ಬಿಟ್ಟು ಬಿಸ್ನೆಸ್ ಮಾಡಿದಂಥವ್ರು ಯಾರೂ ಇಲ್ಲ. ಆ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿ ನೀವೇ ಬಿಸ್ನೆಸ್ನ ಮಾಡೋದಕ್ಕೆ ಬಂದಿರೋರು. ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲ ಹೆಣ್ಮಕ್ಳು 18 ವಯಸ್ಸಿಗೆ ಮದುವೆ ಆಗ್ತಿದ್ರು. ಸೊ ನೀವು ಆ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿ ಮೇ ಬಿ ನಿಮ್ಮ ಮೀನಿಂಗ್ ಆಫ್ ಮ್ಯಾರೇಜ್, ಮದುವೆಯ ಒಂದು ಅರ್ಥ ಏನಿದೆ, ಡೆಫಿನೇಷನ್ ಏನಿದೆ, ಆ ಡೆಫಿನೇಷನನ್ನು ಚೇಂಜ್ ಮಾಡೋಕ್ಕೆ ಬಂದಿರ್ಬೋದು. ಸೊ ಯು ಆರ್ ಹಿಯರ್ ಟು ಬ್ರೇಕ್ ಸ್ಟ್ರಕ್ಚರ್ಸ್. ಹಳೆ ಸ್ಟ್ರಕ್ಚರ್ಗಳು, ಹಳೆ ಪ್ಯಾಟರ್ನ್ಗಳನ್ನು ನೀವು ಬ್ರೇಕ್ ಮಾಡೋಕ್ಕೆ ಬಂದಿರೋದು ಭೂಮಿ ಮೇಲೆ. ಯಾಕಂದರೆ ಯು ಆರ್ ದಿಸ್ ವಾರಿಯರ್ ಸೋಲ್. ಎಂಪ್ರರ್ ಇಸ್ ಅ ವಾರಿಯರ್ ಸೋಲ್. ಹಿ ಈಸ್ ವೆರಿ 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 ಪವರ್ಫುಲ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ಆ ಒಂದು ಸ್ಟೇಜಲ್ಲಿ, ಎಂಪ್ರರ್ ಸ್ಟೇಜಲ್ಲಿ ಕೂತ್ಕೊಳ್ಬೇಕಂತ ಅಂದರೆ ಕಿಂಗ್ಗಿಂತನೂ ಒಂದು ಕೈ ಮೇಲೆ ಇರುವಂಥ ಎನರ್ಜಿ ಇದು. ಈ ಎಂಪ್ರರ್ ಸ್ಟೇಜಲ್ಲಿ ಕೂತ್ಕೊಳ್ಬೇಕಂದ್ರೆ ಹಿ ಈಸ್ ವೆರಿ ಸ್ಟ್ರಾಟಜಿಕ್. ಎಮೋಷನ್ಸ್ಗೆ ಬೀಳ್ದಿರಾ, ಹೊರಗಡೆ ಜನರು ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ ಅದಕ್ಕೆ ಬೀಳ್ದಿರಾ. ನೀವು ಇನ್ಫ್ಲೂಯೆನ್ಸ್ ಮಾಡೋರು, ಹೊರಗಡೆಯಿಂದ ನೀವು ಇನ್ಫ್ಲೂಯೆನ್ಸ್ ಆಗೋರಲ್ಲ. ಅಂತ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥವ್ರು, ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಗ್ರೂಪ್ ನಂಬರ್ 1 ನಿಮ್ಮದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿನಲ್ಲಿ ಯು ಆರ್ ಅ ಪವರ್ಫುಲ್ ಸೋಲ್. ಈ ಸ್ಟ್ರಕ್ಚರ್ನ ಎಲ್ಲರೂ ಬ್ರೇಕ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇದನ್ನು ಬ್ರೇಕ್ ಮಾಡೋದಕ್ಕೆ ಧೈರ್ಯ ಬೇಕು. ಇದನ್ನು ಬ್ರೇಕ್ ಮಾಡೋದಕ್ಕೆ, ಪ್ರತಿಯೊಂದನ್ನು ಪ್ರಶ್ನಿಸೋದಕ್ಕೆ, ಆ ರೆಬೆಲಿಯನ್ ಎನರ್ಜಿ ಆಗೋದಕ್ಕೆ, ಎಷ್ಟೊಂದು ಜನನ ಹೆದರಾಕೊಳ್ಳೋದಕ್ಕೆ, ಜನರುಗಳನ್ನ ಕಳ್ಕೊಳ್ಳೋದಕ್ಕೆ ನಾವು ನಡೀತಾ ಇರೋವಂಥ ದಾರಿನಲ್ಲಿ. ಯಾಕೆಂದರೆ ನಾವು
ನಮ್ಮ ಸತ್ಯಕ್ಕೆ ನಾವು ಅಲೈನ್ ಆಗಿದ್ದಾಗ ಸುಮಾರು ಜನನ ಕಳ್ಕೊಳ್ತೀವಿ ನಾವು. ಅಷ್ಟು ಸುಲಭ ಅಲ್ಲ ನಾವು ಸತ್ಯದ ಹಾದಿನಲ್ಲಿ ನಡೆಯೋದು. ಸೊ ಅದೆಲ್ಲನೂ ಫೇಸ್ ಮಾಡೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಆಗೋವಂಥ ಒಂದು ಕೆಪಾಸಿಟಿ ಇರೋವಂಥವ್ರು ನೀವು ಗ್ರೂಪ್ ನಂಬರ್ 1. ಲುಕ್ ಎಟ್ ದಟ್, ಎಲ್ಲನೂ ಬಂದು ನಿಮ್ಮ ಗ್ರೂಪಲ್ಲಿ ಬರ್ತಾ ಇರೋದು ಇಟ್ ಈಸ್ ಮೇಜರ್ ಆರ್ಕಾನ ವಿಚ್ ಈಸ್ ಮೇಜರ್ ಶಿಫ್ಟ್ಸ್ ಆ್ಯಂಡ್ ಚೇಂಜಸ್ ನೀವು ಭೂಮಿ ಮೇಲೆ ತರೋದಕ್ಕೆ ಬಂದಿರೋದು. ಈ ಹಳೆ ಚಾಪ್ಟರ್ಗಳನ್ನ, ಹಳೆ ಪ್ಯಾಟರ್ನ್ಗಳನ್ನ ಕ್ಲೋಸ್ ಮಾಡೋಕ್ಕೆ ಬಂದಿರೋದು ನಿಮ್ಮ ಫ್ಯಾಮಿಲಿ ಲೈನಲ್ಲಿ, ನಿಮ್ಮ ಆ್ಯನ್ಸಿಸ್ಟ್ರಿನಲ್ಲಿ, ನಿಮ್ಮ ಸೋಲ್ ಜರ್ನಿನಲ್ಲಿ. ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರೇಕ್ ಥ್ರೂಗಳು ಸಿಗುವಂಥ ಒಂದು ಲೈಫ್ ಟೈಮ್ ನಿಮ್ದಿದು. ಎಷ್ಟೋ ಒಂದು ಲೈಫ್ ಟೈಮ್ಗಳಿಂದ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದ್ದಂಥ ಪ್ಯಾಟರ್ನ್ಗಳನ್ನ ಬ್ರೇಕ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬಂದಿರೋದು. ಇದು 3ನೇ ಮೇಜರ್ ಆರ್ಕಾನ ಕಾರ್ಡು. ನೀವು ಟ್ಯಾರೋ ಕೋರ್ಸ್ನ ತೊಗೊಂಡಿದ್ರೆ ನನ್ನ ಹತ್ರ ಅಥವಾ ಹೊರಗಡೆ ಮೇಜರ್ ಆರ್ಕಾನ ಆರ್ ಆಲ್ ಬಿಗ್ ಲೈಫ್ ಚೇಂಜಸ್ ಅಥವಾ ಸ್ಟೇಜಸ್ ನಮ್ಮ ಲೈಫಲ್ಲಿ. ನೀವು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಈ ಒಂದು ಹೆವಿ ಎನರ್ಜೀಸ್ನ ಟ್ರಾನ್ಸ್ಮ್ಯೂಟ್ ಮಾಡೋಕ್ಕೆ ಬಂದಿರೋದು, ಅಥವಾ ಓವರ್ಕಮ್ ಮಾಡೋಕ್ಕೆ ಬಂದಿರೋದು, ಅಥವಾ ಬ್ರೇಕ್ ಮಾಡೋಕ್ಕೆ ಬಂದಿರೋದು. ಯು ಆರ್ ಹಿಯರ್ ಟು ಬ್ರೇಕ್ ಸ್ಟ್ರಕ್ಚರ್ಸ್. ಓಕೆ, ಇದು ಸಾಫ್ಟ್ ಹಾರ್ಟ್ ಇರೋರಿಗೆ ಈ ಥರ ಒಂದು ಬ್ಯಾರಿಯರ್ಸ್ ಬ್ರೇಕ್ ಮಾಡೋದು ಕಷ್ಟ ಆಗುತ್ತೆ. ಯು ಆರ್ ಬೋತ್ ಸ್ಟ್ರಾಂಗ್ ಆ್ಯಂಡ್ ಕರೇಜಿಯಸ್. ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ನಾನು ಇನ್ನೇನು ಹೇಳೋದಕ್ಕಾಗೋದಿಲ್ಲ, ಯಾಕೆಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ಯು ಆರ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪವರ್ಫುಲ್ ವಾರಿಯರ್ ಸೋಲ್ಸ್. ಗ್ರೂಪ್ ನಂಬರ್ 1. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಅ ವಾರಿಯರ್ ಸೋಲ್ ಅಂತ ಹೇಳಿ, ಆರ್ ಐ ಆಮ್ ಅ ಪವರ್ಫುಲ್ ಸೋಲ್ ಅಂತ ಹೇಳಿ. ಯಾಕೆಂದರೆ ನಿಮ್ಮ ಒಂದು ಸೋಲ್ ಪರ್ಪಸ್ ಈ ಲೈಫ್ ಟೈಮಲ್ಲಿ ಇಟ್ ಈಸ್ ನಾಟ್ ಸಿಂಪಲ್. ಅದಕ್ಕೇ ನಿಮ್ಮ ಲೈಫ್ ಬಂದು ತುಂಬಾ ಡಿಫಿಕಲ್ಟ್ ಆಗಿರ್ಬೋದು. ಯಾಕೆಂದರೆ ತುಂಬ ಜನ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು, ಅಥವಾ ತುಂಬ ಜನ ಹೀಗೆ ಇರಬೇಕು ಅಂತ ಹೇಳಿ ನಿಮ್ಮನ್ನ ಫೋರ್ಸ್ ಮಾಡಿ ಆ ಬಾಕ್ಸ್ ಒಳಗಡೆ ಹಾಕೋ ಪ್ರಯತ್ನ ಪಟ್ಟಿರ್ಬೋದು. ಬಟ್ ನೀವು ಈ ಲೈಫ್ ಟೈಮಲ್ಲಿ ಬಾಕ್ಸ್ ಒಳಗಡೆ ಇರೋದಕ್ಕೆ ಬಂದಿರೋದಲ್ಲ, ಲೈನ್ ಒಳಗಡೆ ಡ್ರಾ ಮಾಡೋದಕ್ಕೆ ಬಂದಿರೋದಲ್ಲ, ಎಲ್ಲರ ಥರ ಇರೋದಕ್ಕೆ ಅಲ್ಲಿ ಕಾಪಿ ಪೇಸ್ಟ್ ಅಂತ ಬಂದಿರೋದಲ್ಲ. ನೀವಿಲ್ಲಿ ಬಂದಿರೋದು ಯು ಆರ್ ಹಿಯರ್ ಟು ಕ್ರಿಯೇಟ್, ಯು ಆರ್ ಹಿಯರ್ ಟು ಬ್ರೇಕ್, ಯು ಆರ್ ಹಿಯರ್ ಟು ಕ್ವೆಶ್ಚನ್, ಯು ಆರ್ ಹಿಯರ್ ಟು ಕ್ರಿಯೇಟ್ ಹೊಸ ಒಂದು ಅಧ್ಯಾಯನ ನಿಮ್ಮ ಈ ಪರ್ಟಿಕ್ಯುಲರ್ ಲೀನೇಜಲ್ಲಿ, ಅಥವಾ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಲೈನಲ್ಲಿ, ಅಥವಾ ನಿಮ್ಮ ಈ ಸೋಲ್ ಜರ್ನಿನಲ್ಲಿ. ಗ್ರೂಪ್ ನಂಬರ್ 1. ಸೊ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಲುಕ್ ಎಟ್ ದ ಟವರ್ ಕಾರ್ಡ್. ನಾನು ಆಗಲೇ ಚಾನಲಿಂಗ್ ಮೆಸೇಜಲ್ಲಿ ಹೇಳ್ಬೇಕಾದ್ರೆ ಟವರ್ ಕಾರ್ಡ್ ಇದು 4ನೇ ಮೇಜರ್ ಆರ್ಕಾನ. ಗ್ರೂಪ್ ನಂಬರ್ 1. ಯು ಆರ್ ಹಿಯರ್ ಆನ್ ಅ ಬಿಗ್ 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 ಮಿಷನ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನೀವಿಲ್ಲಿ ಬಂದಿರೋದು ಇಟ್ಸ್ ಅ ಬಿಗ್ ಮಿಷನ್. ಇದನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ ಆಲ್ರೆಡಿ ತುಂಬ ಜನಕ್ಕೆ ನೀವು ತಲೆನೋವು ಕೊಟ್ಟಿರ್ಬೋದು ನಿಮ್ಮ ಫ್ಯಾಮಿಲಿನಲ್ಲಿ. ಯಾಕೆ ಈ ಥರ, ಯಾಕೆ ಎಲ್ಲರ ಥರ ಯಾಕಿಲ್ಲ, ಯಾಕೆ ಈ ಥರ ಮಾಡಬೇಕು, ಯಾಕೆ ಎಲ್ಲರ ಥರ ಫಾಲೋ ಮಾಡೋಕ್ಕಲ್ಲ, ಎಷ್ಟೊಂದು ನೀವು ಆಲ್ರೆಡಿ ಪ್ರಶ್ನಿಸಿರ್ಬೋದು, ಎಷ್ಟೊಂದು ಆಲ್ರೆಡಿ ಬ್ರೇಕ್ ಮಾಡಿರ್ಬೋದು, ಎಷ್ಟೊಂದು ಆಲ್ರೆಡಿ ಓವರ್ಕಮ್ ಮಾಡಿರ್ಬೋದು ನಿಮ್ಮ ಲೈಫಲ್ಲಿ. ದಿಸ್ ಈಸ್ 4th ಮೇಜರ್ ಆರ್ಕಾನ. ದಿಸ್ ಈಸ್ ನಾಟ್ ಸಿಂಪಲ್. ಈ ಲೈಫ್ ಟೈಮ್ ಬಂದು ಯು ಆರ್ ಹಿಯರ್ ಟು ಎಂಡ್ ಎಷ್ಟೊಂದು ಸೈಕಲ್ಗಳನ್ನ, ಎಷ್ಟೊಂದು ಲೈಫ್ ಟೈಮಿಂದ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಂಥ ಪ್ಯಾಟರ್ನ್ಗಳನ್ನ. ಯು ಆರ್ ಹಿಯರ್ ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರೋದು ಕಿಂಗ್ ಆಫ್ ಸಾರ್ಟ್ಸ್. ಕಿಂಗ್ ಆಫ್ ಸಾರ್ಟ್ಸ್ ಎಕ್ಸಾಕ್ಟ್ಲಿ ನಾವು ಸ್ಟಾರ್ಟಿಂಗಿಂದ ಮಾತಾಡ್ತಾ ಇರೋದು ಹೂ ಇಸ್ ಅ ಟ್ರೂತ್ ಫಾಲೋವರ್. ಓಕೆ, ಕಟ್ ಥ್ರೋಟ್, ಕ್ಲಿಯರ್ ಮೈಂಡೆಡ್, ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ನಾವು ಆ ಸತ್ಯನ ಫಾಲೋ ಮಾಡೋದಕ್ಕೆ ಬಂದಿರೋದು, ಹೊಸ ಪ್ರಪಂಚನ ಸೃಷ್ಟಿಸೋದಕ್ಕೆ ಬಂದಿರೋದು, ಹಳೆ ನೀರನ್ನು ತಳ್ಳಿ ಹೊಸ ನೀರನ್ನು ತರೋದಕ್ಕೆ ಬಂದಿರೋದು. ಆ್ಯಂಡ್ ಫೈನಲಿ ವಿ ಆಲ್ಸೋ ಹ್ಯಾವ್ ಎಂಪ್ರೆಸ್ ಕಾರ್ಡ್. ಎಂಪ್ರೆಸ್ ಬಂದು ನೀವು ಈ ಹೊಸ ಭೂಮಿ ಏನಿದೆ ಅಂದರೆ ಅರ್ಥದ್ದು ನೆಕ್ಸ್ಟ್ ವರ್ಷನ್ ಏನಿದೆ, ಎಷ್ಟೊಂದು ರೀಡಿಂಗ್ಸಲ್ಲಿ ನಾನು ಹೇಳಿದ್ದೀನಿ, ಅರ್ಥದ್ದು ಅರ್ಥ ಬಂದು ಆ್ಯಕ್ಚುಲಿ ಗೋಯಿಂಗ್ ಥ್ರೂ ಅ ಮೇಜರ್ ಚೇಂಜಿಂಗ್ ಪ್ರಾಸೆಸ್. ನೀವು ಪ್ರಪಂಚದಲ್ಲಿ ನೋಡ್ತಾ ಇದ್ರೆ ಎಷ್ಟೊಂದು ಮೇಲೆ ಕೆಳಗೆ ಆಗ್ತಾ ಇದೆ ಈಗ ಸದ್ಯಕ್ಕೆ. ಎಷ್ಟೊಂದು ಜನ ಪೇನ್ಫುಲ್ ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅರ್ತ್ ಈಸ್ ಮೂವಿಂಗ್ ಟು ಅ ಡಿಫ್ರೆಂಟ್ ಸ್ಟೇಜ್ ಈಗ ಸದ್ಯಕ್ಕೆ. ಅದು ನಮಗೆ ಭೂಮಿ ಮೇಲೆ ಈ ಲಿಮಿಟೆಡ್ ಥಿಂಕಿಂಗ್ ಇಟ್ಕೊಂಡು ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಲೆಟ್ ಜಸ್ಟ್ ಸೇ, ನೀವು ಈ ಅರ್ಥನ ಅಸೆನ್ಷನ್ಗೆ, ಅರ್ಥನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ, ಫೈಟ್ ಮಾಡೋದಕ್ಕೆ ಬಂದಿರೋಂಥ ಸೋಲ್ಸು. ಫೈಟ್ ಅಂತ ಅಂದರೆ ಆ್ಯಕ್ಚುಯಲ್ ಫೈಟ್ ಅಲ್ಲ. ಈ ಸ್ಟ್ರಕ್ಚರ್ನ ಬ್ರೇಕ್ ಮಾಡ್ದಿರೋ ಹೊಸದನ್ನ ಕಟ್ಟೋದಕ್ಕಾಗೋದಿಲ್ಲ. ಇರೋ ಮನೆ ಮೇಲೇ ಇನ್ನೊಂದು ಮನೆನ ಕಟ್ಟೋದಕ್ಕಾಗೋದಿಲ್ಲ, ಯಾಕೆಂದರೆ ಈ ಮನೆ ಆಲ್ರೆಡಿ ವೀಕ್ ಆಗಿದೆ. 1000 ವರ್ಷದ ಹಿಂದೆ ಕಟ್ಟಿರೋ ಮನೆ ಇದು. ಸೊ ಅದನ್ನು ಬ್ರೇಕ್ ಮಾಡಬೇಕಲ್ಲ. ಎಲ್ಲರೂ ಅಯ್ಯೋ ನಮ್ಮ ಪೂರ್ವಜರು ಕೊಟ್ಟಿದ್ದ ಮನೆ ಅಂತ ಅಂದ್ಕೊಂಡು ಅದನ್ನೇ ಇಟ್ಕೊಂಡು ಅದಕ್ಕೇ ಪ್ಯಾಚ್ ಹಾಕ್ಕೊಂಡು ಅದಕ್ಕೇ ಸುಣ್ಣ ಹೊಡ್ಕೊಂಡು ಹೋಗ್ತಾ ಇರೋವಂಥ ಒಂದು ಸ್ಟೇಜಲ್ಲಿ ನೀವು ಪ್ರಶ್ನಿಸ್ತಾ ಇರೋದು, ನಾವೇನು ಭೂಮಿನೇನು ಬದಲಾಯಿಸ್ತಿಲ್ಲ, ನಾವು ಈಗ ಸದ್ಯಕ್ಕೆ ಯಾವ ರೀತಿ ನಾವು ಅದನ್ನು ಈಗಿರೋವಂಥ ಸಿಚುವೇಶನ್ಗೆ ಮೋಲ್ಡ್ ಮಾಡಬೇಕು ಅಂತ ಪ್ರಶ್ನಿಸಿ ಆ ಹಳೆ ಫೌಂಡೇಶನನ್ನು ಬ್ರೇಕ್ ಮಾಡಿ. ಆ ಕಾಲದಲ್ಲಿ ಅಂಥ ಒಂದು ಟೆಕ್ನಾಲಜಿ ಇರಲಿಲ್ಲ ನಾವು ಫೌಂಡೇಶನನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ಇವಾಗ ಐ ಹ್ಯಾವ್ ನ್ಯೂ ಐಡಿಯಾಸ್,
ಹ್ಯಾವ್ ನ್ಯೂ ವಿಷನ್, ಐ ಹ್ಯಾವ್ ನ್ಯೂ ಅಡ್ವೆಂಚರ್ ನಾವು ಈ ಒಂದು ಲೈಫ್ ಟೈಮಲ್ಲಿ ಮಾಡಬೇಕಾಗಿರೋದು. ಸೊ ಈ ಹೊಸ ಅರ್ಥಗೆ ನೀವು ಹೊಸ ಎನರ್ಜಿಗೆ ದಾರಿ ಮಾಡಿಕೊಡೋಕ್ಕೆ ಬಂದಿರೋದು. ಸೊ ಅಗೇನ್ ಟು ಎಂಡ್ ದಿಸ್ ರೀಡಿಂಗ್, ಗ್ರೂಪ್ ನಂಬರ್ 1, ಯು ಆರ್ ಹಿಯರ್ ಆನ್ ಅ ಪವರ್ಫುಲ್ ಸೋಲ್ ಮಿಷನ್. 1, 2, 3, 4, 5 6 ಕಾರ್ಡಲ್ಲಿ 5 ಮೇಜರ್ ಆರ್ಕನ ಕಾರ್ಡು, ವಿಚ್ ಈಸ್ ನಾಟ್ ನಾರ್ಮಲ್ ಅನ್ನೋದಕ್ಕಿಂತ ದಿಸ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಗ್ರೂಪ್ ನಂಬರ್ 1, ಸೊ ಫಾಲೋ ಯೋರ್ ಹಾರ್ಟ್, ಬಿ ಬ್ರೇವ್, ಬಿ ಕರೇಜಿಯಸ್. ನೀವಿಲ್ಲಿ ಫಾಲೋ ಮಾಡೋದಕ್ಕೆ ಬಂದಿರೋದಲ್ಲ, ನೀವಿಲ್ಲಿ ಲೀಡರ್ ಆಗೋದಕ್ಕೆ ಬಂದಿರೋದು, ನೀವಿಲ್ಲಿ ಬ್ರೇಕ್ ಮಾಡೋದಕ್ಕೆ ಬಂದಿರೋದು, ಸ್ಟ್ರಕ್ಚರ್ಗಳನ್ನ ರಿಲೀಸ್ ಮಾಡೋದಕ್ಕೆ ಬಂದಿರೋದು, ಹೊಸ ಸ್ಟ್ರಕ್ಚರ್ನ, ಹೊಸ ಫೌಂಡೇಶನ್ನ, ಹೊಸ ಐಡಿಯಾಸ್ನ, ಹೊಸ ವಿಷನ್ನ, ಹೊಸ ಅರ್ಥನ ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು, ಹೊಸ ಎನರ್ಜಿಗೆ ದಾರಿ ಮಾಡ್ಕೊಡೋದಕ್ಕೆ ಬಂದಿರೋದು, ಹಳೆ ಪ್ಯಾಟರ್ನ್ಗಳನ್ನ, ಹಳೆ ಬ್ಲಾಕೇಜಸ್ಗಳನ್ನ ರಿಲೀಸ್ ಮಾಡೋದಕ್ಕೆ ಬಂದಿರೋದು. ಇದು ಬರೀ ನಿಮ್ಮ ಫ್ಯಾಮಿಲಿ ಲೈನೇಜ್ ಅಲ್ಲಿ ಬ್ರೇಕ್ ಥ್ರೂ ಅಲ್ಲ, ನಿಮ್ಮ ಎಂಟೈರ್ ಸೋಲ್ ಜರ್ನಿನಲ್ಲೇ ದಿಸ್ ಇಸ್ ಅ ಮೇಜರ್ ಬ್ರೇಕ್ ಥ್ರೂ ಲೈಫ್ ಟೈಮ್. ಇದು ಗ್ರೂಪ್ ನಂಬರ್ 1. ಆಲ್ರೈಟ್, ದಿಸ್ ಇಸ್ ಸೋ ಬ್ಯೂಟಿಫುಲ್. ಫೈನಲ್ ಆಗಿ ವಿ ಹ್ಯಾವ್ 10 ಆಫ್ ಪೆಂಟಕಲ್ಸ್. ದಿಸ್ ಇಸ್ ಅ ಬಿಗ್ಗೆಸ್ಟ್ ಲೈಫ್ ಟೈಮ್ ನಿಮ್ಮ ಎಂಟೈರ್ ಸೋಲ್ ಜರ್ನಿನಲ್ಲಿ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈಫ್ ಟೈಮ್. ನೀವಿಲ್ಲಿ ಕಂಪ್ಲೀಟ್ ಪ್ಲೆಷರ್ನ, ಬ್ಯೂಟಿಫುಲ್ ರಿಲೇಶನ್ಶಿಪ್ನ, ಲಕ್ಸುರಿನ, ಕಂಫರ್ಟ್ನ, ಫೈನಾನ್ಷಿಯಲ್ ಅಬಂಡೆನ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಂದಿರೋದು. ಯಾಕೆಂದರೆ ಈ ಬ್ಲಾಕೇಜಸ್ಗಳನ್ನೆಲ್ಲ ನೀವು ರಿಲೀಸ್ ಮಾಡಿ ಯು ಆರ್ ಸ್ಟೆಪ್ಪಿಂಗ್ ನಿಮ್ಮ ಪವರ್ಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಗ್ರೂಪ್ ನಂಬರ್ 1, ಸೊ ಡೋಂಟ್ ಓವರ್ ಥಿಂಕ್, ಫಾಲೋ ಯೋರ್ ಹಾರ್ಟ್ ಆ್ಯಂಡ್ ಬಿ ದ ಲೀಡರ್. ಆಲ್ರೈಟ್, ಆ ಲೀಡರ್ಶಿಪ್ ಪೊಸಿಷನ್ ಅಲ್ಲ ಅಂತ ಅಂದ್ರೂ, ನೀವು ಆ ಥರ ಬಿಸ್ನೆಸ್ಸಲ್ಲೆಲ್ಲ ಇಲ್ಲ ಅಂತ ಅಂದ್ರೂ, ಅಥವಾ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ ಏನೂ ಮಾಡ್ತಿಲ್ಲ ಅಂತ ಅಂದ್ರೂ, ಜಸ್ಟ್ ಬಿ ಯೋರ್ ಸೆಲ್ಫ್, ಬಿ ಆನೆಸ್ಟ್, ಬಿ ಟ್ರೂತ್ಫುಲ್ ನಿಮ್ಮ ಒಂದು ಸೋಲ್ ಎಸೆನ್ಸ್ಗೆ. ದ್ಯಾಟ್ ಈಸ್ ಮೋರ್ ದ್ಯಾನ್ ಎನಫ್. ಯಾಕೆಂದರೆ ನಿಮ್ಮ ಸೋಲು ಆಲ್ರೆಡಿ ಇಟ್ ಇಸ್ ಪವರ್ಫುಲ್, ಆಲ್ರೆಡಿ ಇಟ್ ಈಸ್ ಇನ್ಫ್ಲೂಯೆನ್ಷಿಯಲ್. ಫ್ಯಾಮಿಲಿ ಲೈಫಲ್ಲಿ ಬಂದಾಗ್ಲೂ ಯು ಆರ್ ದ ಸೆಂಟರ್ ಪಾಯಿಂಟ್ ಅಥವಾ ಪಿಲ್ಲರ್ ಆಫ್ ಎವ್ರಿಥಿಂಗ್ ಎಲ್ಸ್ ನಿಮ್ಮ ಸುತ್ತಮುತ್ತ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡೋದು ಬರೀಬೇಡಿ, ಐ ಆಮ್ ಅ ವಾರಿಯರ್ ಸೋಲ್ ಅಂತ ಹೇಳಿ, ಆರ್ ಐ ಆಮ್ ಅ ಪವರ್ಫುಲ್ ಸೋಲ್ ಅಂತ ಹೇಳಿ, ದಿಸ್ ಈಸ್ ಮೈ ಲೈಫ್ ಟೈಮ್, ದಿಸ್ ಈಸ್ ಮೈ ಬ್ರೇಕ್ ಥ್ರೂ ಅಂತ ಹೇಳಿ. ಆಲ್ರೈಟ್, ಸೊ ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2, ವೆರಿ ಇಂಟ್ರೆಸ್ಟಿಂಗ್ ಇಮೇಜ್ ವಿಷನ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು. ಫಸ್ಟ್ ಆಫ್ ಆಲ್ ದೊಡ್ಡ ಸಮುದ್ರ ತೋರಿಸ್ತಾ ಇರೋದು. ಇಟ್ಸ್ ಅ ಬಿಗ್ ಓಷನ್. ಸೊ ಮೇ ಬಿ ಯು ಆರ್ ಅ ವಾಟರ್ ಸೈನ್, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಅಥವಾ ವೆರಿ ಹಾರ್ಟ್ ಸೆಂಟರ್ಡ್ ಸೋಲ್ಸ್ ನೀವು. ಸೊ ಮೊದಲನೇ ಇಮೇಜು ಅಥವಾ ವಿಷನು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ತೋರಿಸ್ತಾ ಇರೋದು. ಈ ಟೈಟಾನಿಕ್ ಮುಳುಗೋದಾಗ ಎಷ್ಟೋ ಸಾವಿರಾರು ವರ್ಷದಿಂದ ನೀರೊಳಗಡೆ, ಟೈಟಾನಿಕ್ ಅಂತಲ್ಲ, ಯಾವುದೋ ಒಂದು ದೊಡ್ಡ ಬೋಟ್ ಮುಳುಗೋಗಿ ಸಮುದ್ರದೊಳಗಡೆ, ಲೆಟ್ಸ್ ಅಟ್ಲಾಂಟಿಸ್ಸು ಅಥವಾ ಲೆಮೂರಿಯಾ, ಹಳೆ ಸಿವಿಲೈಸೇಷನ್ಗಳು ನೀರಲ್ಲಿ ಮುಳುಗೋಗಿ, ಹಳೆ ಸಿಟೀಸ್ ಸಮುದ್ರದೊಳಗಡೆ ಯಾವುದೋ ಒಂದು ಕಾರ್ನರಲ್ಲಿ ಎಷ್ಟೊಂದು ಪಾಚಿ ಕಟ್ಕೊಂಡು, ಅವರು ಆ ಕಾಲದಲ್ಲಿ ಬರೆದಂಥ ಈ ಬುಕ್ಗಳೇನಿತ್ತು, ಬುಕ್ಕಲ್ಲಿ ಆ ಕಾಲದಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಸೊ ಅವ್ರ ಇನ್ಫಾರ್ಮೇಷನ್, ಆ ವಿಸ್ಡಮ್ ಎಲ್ಲ ಬರೆದಿರೋದು ಯಾವುದೋ ಒಂದು ಬಾಕ್ಸ್ ಒಳಗಡೆ, ಟ್ರಂಕ್ ಒಳಗಡೆ, ಅಥವಾ ಯಾವುದೋ ಒಂದು ಕಾರ್ನರಲ್ಲಿ, ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಅವ್ರು ಇಟ್ಟಂಥ ಟೆಂಪಲ್, ನೀರಲ್ಲಿ ಮುಳುಗೋಗಿರೋಂಥ ಟೆಂಪಲ್ ಇಮೇಜ್ನ ತೋರಿಸ್ತಾ ಇರೋದು. ಮೇ ಬಿ ನೀವು ಅಟ್ಲಾಂಟಿಯನ್ಸ್ ಇರ್ಬೋದು, ಏನ್ಷಂಟ್ ಈಜಿಪ್ಷಿಯನ್ ಕಾಲದಿಂದನೂ ನಿಮ್ಮ ಸೋಲ್ ಎಕ್ಸಿಸ್ಟೆನ್ಸಲ್ಲಿ ಇರ್ಬೋದು, ಅದಕ್ಕಿಂತ ಹಳೆ ಸೋಲ್ಗಳಿರ್ಬೋದು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಆರ್ ಅ ಡೀಪ್ ಓಲ್ಡ್ ಸೋಲ್ಸ್. ಗ್ರೂಪ್ ನಂಬರ್ 2, ಸೊ ನಿಮ್ದಿದು ಫಸ್ಟ್ ಲೈಫ್ ಟೈಮ್ ಅಲ್ಲ, ಸೆಕೆಂಡ್ ಲೈಫ್ ಟೈಮ್ ಅಲ್ಲ, ದಿಸ್ ಈಸ್ ಪ್ರಾಬಬ್ಲಿ ಫಾರ್ ಎವರ್. ಲೈಕ್ ಯಾವಾಗ ಭೂಮಿ ಎಕ್ಸಿಸ್ಟೆನ್ಸಲ್ಲಿ ಬಂತು ಅಥವಾ ಯಾವಾಗ ಈ ಲೈಫ್ ಎಕ್ಸಿಸ್ಟೆನ್ಸಿಗೆ ಬಂತೋ ಆವಾಗಿಂದನೂ ನೀವು ಈ ಭೂಮಿಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಮಲ್ಟಿಪಲ್ ಇನ್ಕಾರ್ನೇಷನ್ಸ್ ತೊಗೊಳ್ತಾನೆ ಇದ್ದೀರಾ. ಹಂಗಂತ ನೀವು ಯಾತಕ್ಕೆ ಇನ್ನೂ ನಾನು ಭೂಮಿಯಲ್ಲಿ ಬರ್ತಾ ಇದ್ದೀನಿ, ಇನ್ನೂ ಅಸೆಂಡ್ ಆಗಿಲ್ವಾ, ಇನ್ನೂ ನನಗೆ ಎನ್ಲೈಟನ್ಮೆಂಟ್ ಆಗಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಇವಾಗ ಬರುತ್ತೆ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ದಿಸ್ ಇಸ್ ನಾಟ್ ದ ಮ್ಯಾಟರ್ ಆಫ್ ಎನ್ಲೈಟನ್ಮೆಂಟ್ ಅನ್ನೋದಕ್ಕಿಂತ ನೀವು ಆಲ್ರೆಡಿ ಎಲಿವೇಟ್ ಆಗಿರುವಂಥ ಸೋಲು, ಭೂಮಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತೆ ಬರುವಂಥ ಸೋಲು. ಈ ಗ್ರೂಪ್ನ ಸೆಲೆಕ್ಟ್
ಮಾಡ್ಕೊಂಡಿರೋರು ಎದರ್ ಯುವರ್ ಓಲ್ಡ್ ಸೋಲ್ಸ್ ಆರ್ ಬೇರೆ ಒಂದು ಪ್ಲಾನೆಟ್ ಅಥವಾ ಬೇರೆ ಒಂದು ಸ್ಟಾರ್ ಸಿಸ್ಟಮ್ ಇಂದ ಬಂದಿರುವಂತ ಸೋಲ್ಸ್ ಇರ್ಬೋದು. ಬಟ್ ಯು ಆರ್ ನಾಟ್ ನ್ಯೂ. ಭೂಮಿ ಮೇಲೆ ಇದು ನಿಮ್ಮ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಏನಲ್ಲ, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸಸ್ಗಳಾಗಿದೆ. ಸೊ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಆ ಇಮೇಜ್, ಟೆಂಪಲ್, ಸಮುದ್ರದೊಳಗಡೆ ಮುಳುಗೋಗಿರುವಂತಹ ಟೆಂಪಲ್ ಇಮೇಜಿಗೆ ಹೋದಾಗ ಅಥವಾ ಟೆಂಪಲ್ ವಿಷನ್ಗೆ ಹೋದಾಗ ಯಾವುದೋ ಒಂದು ಹಳೆ ಬುಕ್ನ ತೋರಿಸ್ತಾ ಇದ್ದಾರೆ. ಆ ಬುಕ್ ಬಂದು ಈಗಿನ ಕಾಲದ ಪುಸ್ತಕದ ತರ ಇಲ್ಲ, ಒಂಥರ ತಾಳೆಗರಿ ತರ ಇದೆ, ಎಲ್ಲ ಅಲ್ಲಲ್ಲಿ ಹೋಗಿರೋ ತರ ಇದೆ. ಅದನ್ನ ಕೈಯಲ್ಲಿ ಇಟ್ಕೊಂಡು ಆ ಪೇಜ್ನ ತಿರುವಾಗ್ತಾ ಇರೋ ತರ ಇದೆ. ಸೊ ನಿಮ್ಮ ಸೋಲ್ ಬಂದು ಈ ಹಳೆ ವಿಸ್ಡಮ್ ಏನಿದೆ, ಹಳೆ ಇನ್ಫಾರ್ಮೇಶನ್ ಏನಿದೆ, ಅದನ್ನ ಇವಾಗ ಈ ಹೊಸ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಂದಿರಬಹುದು. ನೀವು ಪ್ರಾಬಬ್ಲಿ ಯು ಮೇ ಬಿ ಅ ಟೀಚರ್ in some capacity, healers, teachers, ಅಥವಾ ಸಾಫ್ಟ್ ಎಂಪ್ಯಾಥಿಕ್ ಎನರ್ಜಿ, ಇಲ್ಲ ಯೋಗ ಹೇಳ್ಕೊಡೋರು ಇರ್ಬೋದು, ಸ್ಪಿರಿಚುವಲ್ ಜರ್ನಿನಲ್ಲಿ ಕಾನ್ಷಿಯಸ್ ಆಗಿ ನಡೀತಾ ಇರೋರು ಇರ್ಬೋದು, ಸೈಕಿಕ್ಸ್ ಇರ್ಬೋದು, ಟ್ಯಾರೋ ರೀಡರ್ಸ್ ಇರ್ಬೋದು. ಐ ಡೋಂಟ್ ನೋ, ಈ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ವೆರಿ ಡೀಪ್, ವೈಸ್, ಡಿವೈನ್, ಗಾಡೆಸ್ ಮದರ್ ಅಥವಾ ಗಾಡೆಸ್ ಎನರ್ಜಿ, ಕಾನಿನ್ ಎನರ್ಜಿ, ಪಾರ್ವತಿಮಾ ಎನರ್ಜಿ. ಇಟ್ ಫೀಲ್ಸ್ ವೆರಿ ಡೀಪ್ ಡೀಪ್ ಡೀಪ್. ಆಲ್ ರೈಟ್. ಸೊ ನೀವು ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಮ ಏನು ಸೋಲ್ ನಾಲೆಜ್ ಇದೆ, ಸೋಲ್ ವಿಸ್ಡಮ್ ಇದೆ, ಸೋಲ್ ಇನ್ಫಾರ್ಮೇಶನ್ ಇದೆ, ಈ ಲೈಫ್ ಟೈಮಲ್ಲಿ ಈಗಿರೋ ಜನರೇಷನ್ಗೆ ಅದು ತುಂಬಾನೇ ಮುಖ್ಯವಾಗಿರುವಂಥದ್ದು. ಎಸ್ಪೆಷಲಿ ಪ್ರೀತಿ ಮಾಡುವಂತ ಶೈಲಿ. ಯು ಆರ್ ಅ ಡೀಪ್ ಲವರ್ಸ್. ಗ್ರೂಪ್ ನಂಬರ್ 2. ಪ್ರೀತಿ ಅಂದ್ರೆ ಏನಂತಾನೆ ಈಗಿನ ಜನರೇಷನ್ಗೆ ಅಥವಾ ಈ ಭೂಮಿಯಲ್ಲಿರೋ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಪ್ರೀತಿ ಅಂದ್ರೆ ಈ ಮೂವಿನಲ್ಲಿ, ಸೀರಿಯಲ್ಗಳಲ್ಲಿ ಅಲ್ಲಿ ಸೂಪರ್ಫಿಷಿಯಲ್ ಆಗಿ ಮಾಡುವಂತ ಪ್ರೀತಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಪ್ರೀತಿ ಅನ್ನೋದು ಇಟ್ ಈಸ್ ಸೋ ಡೀಪ್, ಇಟ್ ಈಸ್ ಸೋ ಯೂನಿವರ್ಸಲ್ ಅಂಡ್ ಇಟ್ ಈಸ್ ಸೋ ಎಕ್ಸ್ಪ್ಯಾನ್ಸಿವ್. ಇಟ್ ಈಸ್ ಸೋ ಡೀಪ್. ಇಷ್ಟು ಡೀಪ್ ಆಗಿ ಪ್ರೀತಿಸೋದು ಅಷ್ಟು ಸುಲಭವಾದ ಮಾತಲ್ಲ. ಬಟ್ ಯುವರ್ ಹಾರ್ಟ್ ಈಸ್ ಸೋ ಡೀಪ್. ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗೆ ಇದು ಮೇಕಿಂಗ್ ಸೆನ್ಸ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನನ್ನ ವಿಷನಲ್ಲಿ ನಾನು ಕಣ್ಮುಚ್ಕೊಂಡು ಮಾತಾಡ್ತಾ ಇರೋದು. ಸೊ ಇಲ್ಲೇನಾಗ್ತಾ ಇದೆ ಗೊತ್ತಿಲ್ಲ ನನಗೆ, ನನ್ನ ಕೈ ಯಾವ ಥರ ಮೂವ್ ಆಗ್ತಾ ಇದೆ ಐ ಡೋಂಟ್ ನೋ. ಸೊ ನಿಮ್ಮ ಹಾರ್ಟ್ ಒಳಗಡೆ, ನಿಮ್ಮ ಕಣ್ಣು ಒಳಗಡೆ ನಾನು ಕಳೆದು ಹೋಗಿರೋ ಥರ ಇದೆ. ಐ ಆಮ್ ಲಾಸ್ಟ್ ಇನ್ ಯೋರ್ ಸೋಲ್. ಗ್ರೂಪ್ ನಂಬರ್ 2. ಏನು ಇನ್ಫಾರ್ಮೇಷನನ್ನು ತಗೊಳ್ಳಿ, ಎಲ್ಲಿಂದ ಮಾತಾಡೋಕ್ಕೆ ಶುರು ಮಾಡಲಿ ನಿಮ್ಮ ಬಗ್ಗೆ, ಏನು ಹೇಳಲಿ ನಿಮ್ಮ ಬಗ್ಗೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಕ್ವೆಶನ್ ನನಗೆ. ಯಾಕೆಂದರೆ ನೀವು ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸೋದು ಆ ಸಮುದ್ರ ಎಷ್ಟು ವಿಶಾಲವಾಗಿದೆ, ನಿಮ್ಮ ಹಾರ್ಟ್ ಅಷ್ಟು ವಿಶಾಲವಾಗಿರೋದು, ನಿಮ್ಮ ಕಣ್ಣು ಅಷ್ಟು ಡೀಪ್ ಆಗಿರೋದು, ನಿಮ್ಮ ಲೈಕ್ ಆ ಪ್ರೀತಿಸುವಂಥ ಹೃದಯ ಏನಿದೆ ನಿಮ್ಮದು, ಇಟ್ ಈಸ್ ವೆರಿ ವೆರಿ ಅನ್ಯೂಶುವಲ್ ಅಂಡ್ ವೆರಿ ವೆರಿ ರೇರ್ ಸೋಲ್ಸ್. ನೀವು ಭೂಮಿ ಮೇಲೆ ನಿಮ್ಮನ್ನು ಪ್ರೀತಿಸೋರು ಅಥವಾ ನಿಮ್ಮ ಒಂದು ಲೈಫಲ್ಲಿ ಇರುವಂಥ ಜನರು, ದೇ ಆರ್ ವೆರಿ ವೆರಿ ಲಕ್ಕಿ ನೀವು ಅವ್ರನ್ನ ಇಂಥ ಒಂದು ಆಳದಲ್ಲಿ ಪ್ರೀತಿಸೋದಕ್ಕೆ. ಬಟ್ ಅದು ಎಷ್ಟೊಂದು ಜನಕ್ಕೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಆಳ ಅಗಲ, ನಿಮ್ಮ ಪ್ರೀತಿದು 99% ಜನರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ದೇ ಡೋಂಟ್ ಈವನ್ ನೋ ಇಷ್ಟರ ಮಟ್ಟಿಗೆ ನಾವು ಯಾರನ್ನಾದ್ರೂ ಪ್ರೀತಿಸ್ಬೋದು ಅಂತ, ಇಷ್ಟು ಎಮೋಷನ್ಸ್ನ ನಾವು ಫೀಲ್ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಈ ಭೂಮಿ ಮೇಲೆ ಬಂದಿರೋದು ಆ ಡೆಪ್ತನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಹೇಗೆ ಅಂತ ಜನರಿಗೆ ತೋರಿಸೋದಕ್ಕೆ, ಅಟ್ಲೀಸ್ಟ್ ಕ್ವಶನ್ ಮಾಡೋದಕ್ಕೆ, ಹೆಂಗೆ, ಯಾಕೆ ಇವರಿಷ್ಟು ಎಮೋಷ್ನಲು, ಯಾಕೆ ಇಷ್ಟೊಂದು ಸಾಫ್ಟ್ ಹಾರ್ಟೆಡ್ ಇವರು. ಸೊ ಈ ಥರ ಒಂದು ಪ್ರಶ್ನೆಗಳನ್ನ ಅಟ್ಲೀಸ್ಟ್ ರೇಸ್ ಮಾಡಿದಾಗ ಅವ್ರನ್ನ ಅವರು ಪ್ರಶ್ನಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ನೀವು ಭೂಮಿ ಮೇಲೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬಂದಿರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿಯಿಂದ ಗ್ರೂಪ್ ನಂಬರ್ 2, ಯು ಆರ್ ಆಲ್ರೆಡಿ ಲೈಕ್ ಅ ಗಾಡೆಸ್ ಆರ್ ಗಾಡ್ ಆರ್ ಏಂಜಲಿಕ್ ಎನರ್ಜಿ ನಿಮ್ಮದು. very pure, very innocent, very deep, very emotional, very loving, very caring, very nurturing. Oh my goodness, I am lost. Group number 2. ನಾನು ಕಣ್ಣು ಬಿಡೋದಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾಯಿಲ್ಲ. ಐ ವಾಂಟ್ ಟು ಜಸ್ಟ್ ಬಿ ನಿಮ್ಮ ಸ್ಪೇಸಲ್ಲಿ, ನಿಮ್ಮ ಎನರ್ಜಿನಲ್ಲಿ, ಆ್ಯಂಡ್ ಟು ಅಬ್ಸಾರ್ಬ್ ನಿಮ್ಮ ಲವ್ನ. ಗ್ರೂಪ್ ನಂಬರ್ 1ಗೆ ಕನೆಕ್ಟ್ ಮಾಡಿದಾಗ ಅವರ ಸೋಲ್ ಮಧ್ಯದಲ್ಲಿ ನಿಲ್ಲಿಸಿದಾಗ ನನಗೆ ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನ, ಪಾಸ್ಟ್ ಲೈಫ್ನ ತೋರಿಸ್ತಾ ಇದ್ರು. ನಿಮ್ಮ ಕಲೆಕ್ಟಿವ್ ಈ ಗ್ರೂಪ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮಧ್ಯ ನಿಲ್ಲಿಸಿದಾಗ ಇಟ್ ಈಸ್ ಜಸ್ಟ್ ಅ ವಾಸ್ಟ್, ದೊಡ್ಡದಾಗಿರುವಂಥ, ವಿಶಾಲವಾಗಿರುವಂಥ, ಎಷ್ಟು ದೂರ ತಿರುಗಿದ್ರೂ ಬರೀ
ಸಮುದ್ರ ಡೆಪ್ತು ಅದು ಮಾತ್ರನೇ ನಿಮ್ಮ ಗ್ರೂಪಿಗೆ ತೋರಿಸ್ತಾ ಇರೋದು. ಇಂಡಿವಿಜುವಲ್ ಆಗಿ ಸೋಲ್ಸ್ನ ತೋರಿಸ್ತಾ ಇಲ್ಲ. ವಿಚ್ ಮೀನ್ಸ್ ನೀವು ಆಲ್ರೆಡಿ ಒಂದು ಹಂತಕ್ಕೆ ಸೋಲ್ ಲೆವೆಲಲ್ಲಿ ಎಲಿವೇಟ್ ಆಗಿರುವಂಥ ಸೋಲ್ಸು. ವಿಚ್ ಮೀನ್ಸ್ ಆಲ್ರೆಡಿ ನೀವು ಸೋಲ್ ಲೆವೆಲಲ್ಲಿ ಅಂದರೆ ನಾವು ಭೂಮಿ ಬಿಟ್ಟು ಹೋದಾಗ ಆಲ್ರೆಡಿ ನೀವು ಬೇರೆ ಸೋಲ್ಗಳಿಗೆ ಸಪೋರ್ಟ್ ಮಾಡ್ತಾರೋ ಅಂಥವ್ರು, ಅಥವಾ ಸ್ಪಿರಿಟ್ ಗೈಡ್ ಆಗೋದಕ್ಕೆ ಪ್ರಾಬಬ್ಲಿ ಟ್ರೈನಿಂಗ್ ತೊಗೊಳ್ತಾರೋ ಅಂಥವ್ರು. ಐ ಡೋಂಟ್ ನೋ, ಇಟ್ ಫೀಲ್ಸ್ ಲೈಕ್ ನೀವು ಆಲ್ರೆಡಿ ಒಂದು ಹಂತಕ್ಕೆ ಎಲಿವೇಟ್ ಆಗಿರುವಂಥ ಸೋಲ್ಸು. ಗ್ರೂಪ್ ನಂಬರ್ 2 ಲೈಕ್ ಇಷ್ಟೊಂದು ಪ್ರೀತಿಸೋದನ್ನು ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಯಾರೋ ಒಬ್ಬರು ಹಾರ್ಟ್ ಬ್ರೇಕ್ ಮಾಡಿದ್ರು ಅಂತ ಹೇಳಿ ನಿಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಳ್ಬೇಡಿ. ಯು ಆರ್ ವೆರಿ ರೇರ್ ಜೆಮ್. You're a rare gemstone ಈ ಭೂಮಿ ಮೇಲೆ. ಗ್ರೂಪ್ ನಂಬರ್ 2, you are very rare. Okay, so that is the starting channeled message ನಿಮಗೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿಯಿಂದ ಯು ಆರ್ ಆಲ್ರೆಡಿ ಕೈಂಡ್ ಆಫ್ ಎಲಿವೇಟೆಡ್ ಸೋಲ್ಸ್ ಲೈಕ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಆ್ಯಂಡ್ ಅರ್ತ್ ಏಂಜಲ್ ಕೈಂಡ್ ಆಫ್ ಎನರ್ಜಿ, ವೆರಿ ವೈಸ್ ಓಲ್ಡ್ ಸೋಲ್ಸ್. ಕೆಲವರು ಮರ ಗಿಡ ಆಗಿ ಫಸ್ಟು ಸೋಲ್ ಲೆವೆಲಲ್ಲಿ, ಅದಾದಮೇಲೆ ಎಲಿವೇಟ್ ಆಗ್ತಾ 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 ಒಂದು ಹಂತಕ್ಕೆ ಹೋಗಿ ಸ್ಪಿರಿಚುವಲಿ ಎಲಿವೇಟ್ ಆಗಿ ಇವಾಗ ಆಲ್ರೆಡಿ ನಿಮ್ಮ ಸೋಲ್ ಲೆವೆಲಿಗೆ ಹೋಗಿ ಅಲ್ಲಿ ಆಲ್ರೆಡಿ ನೀವು ಸ್ಪಿರಿಟ್ ಗೈಡ್ ಆಗುವಂಥ ಅಥವಾ ಗಾರ್ಡಿಯನ್ ಏಂಜಲ್ ಆಗುವಂಥ ಟ್ರೈನಿಂಗ್ಗಳನ್ನ ಮಾಡ್ಕೊಳ್ತಾ ಈಗ ಭೂಮಿ ಮೇಲೆ ಬಂದು ನೀವು ನಾನು ಹ್ಯುಮ್ಯಾನಿಟಿಗೆ ಸಪೋರ್ಟ್ ಮಾಡ್ತೀನಿ, ನಾನು ಆ ಪ್ರೀತಿನ ಭೂಮಿ ಮೇಲೆ ಆ್ಯಂಕರ್ ಮಾಡ್ತೀನಿ ಅಂತ ಹೇಳಿ ಬಂದಿರೋ ಅಂಥ ನೆಕ್ಸ್ಟ್ ಲೆವೆಲ್ ಜಮ್ ಪರ್ಲ್. ಈ ಪರ್ಲ್ನ ತೋರಿಸ್ತಾ ಇರೋದು ಮುತ್ತು ಕ್ರಿಯೇಟ್ ಆಗೋದಕ್ಕೆ ಮುಂಚೆ ಎಷ್ಟು ಫ್ರಿಕ್ಷನ್ ಇರುತ್ತೆ, ಎಷ್ಟೊಂದು ಆ ಟೆನ್ಷನನ್ನು ಓವರ್ಕಮ್ ಮಾಡಿ ಆ ಮುತ್ತಾಗೋದು ಕಪ್ಪೆ ಚಿಪ್ ಒಳಗಡೆ, ಅದನ್ನು ತೋರಿಸ್ತಾ ಇರೋದು. ಒರಿಜಿನಲ್ ಮುತ್ತು ಬಂದು ಇಟ್ ಈಸ್ ವೆರಿ ವೆರಿ ರೇರ್ ಕಮಾಡಿಟಿ ಅದು. ಸೊ ಆ ಕಪ್ಪೆ ಚಿಪ್ ಒಳಗಡೆ ಇರುವಂಥ ಆ ಮುತ್ತನ್ನ ತೋರಿಸ್ತಾ ಇರೋದು. ಎಷ್ಟೊಂದು ಫ್ರಿಕ್ಷನನ್ನು ಟೆನ್ಷನನ್ನು ಓವರ್ಕಮ್ ಮಾಡಿ ನೀವು ಆ ಬ್ಯೂಟಿಫುಲ್ ಪರ್ಲ್ ಆಗಿರುವಂಥದ್ದು. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಮೆಸೇಜ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿಯಿಂದ ನಿಮ್ಮನ್ನು ನೋಡಿದಾಗ ದಿಸ್ ಈಸ್ ಅ ಬ್ಯೂಟಿಫುಲ್ ಎನರ್ಜಿ. ಓಕೆ, ಮೊದಲನೇದು 4 ಆಫ್ ಸ್ವಾರ್ಡ್ಸ್, ಗ್ರೂಪ್ ನಂಬರ್ 2. ಸೊ ಡೆಫಿನೆಟ್ ಆಗಿ ನೀವು ನಿಮ್ಮ ಈ ಬ್ಯೂಟಿಫುಲ್ ಹಾರ್ಟಿಂದ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದ್ದೀರಾ, ದೇರ್ ಇಸ್ ನೋ ಡೌಟ್. ಓಕೆ, ಎಷ್ಟೊಂದು ಜನ ನಿಮ್ಮನ್ನು ಅಡ್ವಾಂಟೇಜ್ ತೊಗೊಂಡಿರ್ಬೋದು, ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿರ್ಬೋದು. ಬಟ್ ನೀವು ಆ್ಯಸ್ ಅ ಸ್ಟ್ರಾಂಗ್, ನಿಮ್ಮ ಈ ಕ್ವಯಟ್ ಕಾನ್ಫಿಡೆನ್ಸ್ ಇದೆಯಲ್ಲ, ಕ್ವಯಟ್ ಸ್ಟ್ರೆಂತ್ ಇದೆಯಲ್ಲ, ಇಟ್ ಈಸ್ ನಾಟ್ ಅಬೌಟ್ ಫಿಸಿಕಲ್ ಸ್ಟ್ರೆಂತ್. ಏನೇ ಆದ್ರೂ ನಿಮ್ಮನ್ನು ನೀವು ಹೀಲ್ ಮಾಡೋ ಕೆಪಾಸಿಟಿ ಇದೆಯಲ್ಲ, ಎಷ್ಟೇ ಹಾರ್ಟ್ ಬ್ರೇಕ್ ಆದರೂ ಮತ್ತೆ ನಿಮ್ಮ ಹಾರ್ಟ್ನ ನೀವು ಹೀಲ್ ಮಾಡಿ, ಮತ್ತೆ ಹಾರ್ಟ್ನ ಓಪನ್ ಮಾಡಿ, ಮತ್ತೆ ಪ್ರೀತಿಸೋವಂಥ ಧೈರ್ಯ ಮಾಡ್ತಿರಲ್ಲ. ಯಾಕೆಂದರೆ ನಿಮ್ಮ ಟ್ರೂ ನೇಚರೇ ಬಂದು ಲವ್. ಯುವರ್ ಟ್ರೂ ನೇಚರ್ ಇಸ್ ಲವ್. ಓಕೆ, ಯುವರ್ ಟ್ರೂ ನೇಚರ್ ಇಸ್ ಪ್ಯೂರ್ ಲವ್. ಒಬ್ಬರನ್ನ ಒಂಥರ ಇನ್ನೊಬ್ಬರನ್ನ ಇನ್ನೊಂದು ಥರ ನೋಡೋದಕ್ಕೆ ಬರೋದಿಲ್ಲ. ಯು ಲವ್ ಎವ್ರಿಬಡಿ. ದಟ್ ಈಸ್ ಹೂ ಯು ಆರ್. ನಿಮ್ಮ ಟ್ರೂ ನೇಚರ್ ಇಸ್ ಲವ್. ಗಾಡ್ ಇಸ್ ಲವ್. ಯೂನಿವರ್ಸ್ ಇಸ್ ಲವ್. ಯು ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತ ಒಂದು ಬ್ಯೂಟಿಫುಲ್ ಎನರ್ಜಿಗೆ. ಅಗೇನ್ ವಿತ್ ದ ಮೂನ್ ಕಾರ್ಡ್, ಐ ಆಮ್ ವೆರಿ ಶ್ಯೂರ್ ಈ ಗ್ರೂಪಲ್ಲಿ ಇರೋರು ಎಷ್ಟೊಂದು ಜನ ವಾಟರ್ ಸೈನ್ಸ್ ಇರ್ಬೋದು. ವಿತ್ ದ ಮೂನ್, ಅಗೇನ್ ನಾವು ಓಷನ್ ಬಗ್ಗೆ ಹೇಳಿದ್ವಲ್ಲ, ಆ ಡೆಪ್ತ್ ಬಗ್ಗೆ ದಿಸ್ ಈಸ್ ಎಕ್ಸಾಕ್ಟ್ಲಿ ಅಗೇನ್ ದಿಸ್ ಕಾರ್ಡ್ ಬಂದು ಕನ್ಫರ್ಮೇಷನ್ ಮಾಡ್ತಾ ಇರೋದು. ನೀವು ಈ ಭೂಮಿ ಮೇಲೆ ಬಂದಿರೋದು ಫಸ್ಟ್ ಆಫ್ ಆಲ್ ಟು ಬ್ರಿಂಗ್ ಹೊಸ ಒಂದು ಇನ್ಫಾರ್ಮೇಷನ್ ಅಥವಾ ಹೊಸ ಒಂದು ಆಕ್ಟಿವೇಶನ್ ಕೋಡ್ಸ್ನ. ಓಕೆ, ಐ ನೋ ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ನನ್ನ ಆಕ್ಟಿವೇಶನ್ ಕೋಡ್ ಅಂತಂದರೆ ವಾಟ್ ಈಸ್ ಆಕ್ಟಿವೇಶನ್ ಕೋಡ್. ನಿಮ್ಮ ಒಂದು ಎನರ್ಜಿ ಅಥವಾ ಸೋಲ್ ಸಿಗ್ನೇಚರ್ ಏನಿದೆ, ಇಟ್ ಈಸ್ ವೆರಿ ವೆರಿ ಹೈ ಲೆವೆಲ್ ಸೋಲ್ ಸಿಗ್ನೇಚರ್ ನಿಮ್ಮದು. ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸಿಗೆ ಇಂಥ ಒಂದು ಸ್ಟ್ರೆಂತ್ ಇರೋದಿಲ್ಲ, ಹಾರ್ಟ್ ಕೆಪಾಸಿಟಿ ಇರೋದಿಲ್ಲ, ಇಷ್ಟು ಪ್ರೀತಿಸುವಂಥ ಡೆಪ್ತ್ ಇರೋದಿಲ್ಲ. ಸೊ ಆ ಒಂದು ಸೋಲ್ ಸಿಗ್ನೇಚರ್ನ ನೀವು ಭೂಮಿ ಮೇಲೆ ಯಾವ ರೀತಿ ತರ್ತೀರಾ, ಒಂದು ನೀವು ಯಾವ ರೀತಿ ಪ್ರೀತಿಸ್ತೀರಾ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ, ಎರಡನೇದು ನಿಮ್ಮ ಜನರೇಷನ್ ಮುಖಾಂತರ ನೀವು ಪೇರೆಂಟ್ಸ್ ಆದರೆ ನಿಮ್ಮ ಮಕ್ಕಳನ್ನ ಈ ಭೂಮಿ ಮೇಲೆ ತಂದಾಗ ನಿಮ್ಮ ಎನರ್ಜಿ ಸಿಗ್ನೇಚರು ನಿಮ್ಮ ಮಕ್ಕಳಿಗೆ ಮೂವ್ ಆಗಿರುತ್ತೆ. ವಿಚ್ ಮೀನ್ಸ್ ನಿಮ್ಮ ಇನ್ನೊಂದು ಸೋಲ್ ಪರ್ಪಸ್ ಬಂದು ಭೂಮಿ ಮೇಲೆ ಟು ಬ್ರಿಂಗ್ ದ ಸ್ಟ್ರಾಂಗ್ ಹಾರ್ಟೆಡ್ ಹ್ಯೂಮನ್ ಬೀಯಿಂಗ್ಸ್ ಭೂಮಿ ಮೇಲೆ, ಆರ್ ಅ ಡಿಫ್ರೆಂಟ್ ಅಥವಾ ಹೈಯರ್ ವೈಬ್ರೇಷನಲ್ ಹ್ಯೂಮನ್ ಬೀಯಿಂಗ್ಸ್ನ ನೀವು ಭೂಮಿ ಮೇಲೆ, ಮಕ್ಕಳನ್ನ ಭೂಮಿ ಮೇಲೆ ತರೋದಕ್ಕೆ ಬಂದಿರೋದು. ಇಫ್ ಯು ಆರ್ ಅ ಪೇರೆಂಟ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮಕ್ಕಳು ಬಂದು ದೇ ಆರ್ ಡೆಫಿನೆಟ್ಲಿ ಆಫ್ ಅ ಡಿಫ್ರೆಂಟ್ ವೈಬ್ರೇಷನ್. ನಿಮ್ಮ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಿದರೆ ಐ ಥಿಂಕ್ ಬೇರೆ
ನಾರ್ಮಲ್ ಆಗಿ ಅನ್ನೋ ಥರ ಅನ್ಸಲ್ಲ. ಯಾಕೆಂದರೆ ಎಮೋಷ್ನಲಿ ದೇ ಆರ್ ವೆರಿ ಸ್ಟ್ರಾಂಗ್, ಅಥವಾ ದೇ ಹ್ಯಾವ್ ಅ ವೆರಿ ಸ್ಪೆಷಲ್ ಕ್ವಾಲಿಟೀಸ್. ಓಕೆ, ಸೊ ದಟ್ ಈಸ್ ಹೌ ನಿಮ್ಮ ಎನರ್ಜಿ ಸಿಗ್ನೇಚರನ್ನು ನೀವು ಟ್ರಾನ್ಸ್ಫರ್ ಮಾಡೋಕೆ ಬಂದಿರೋದು. ಒಂದು ಹೀಲಿಂಗ್ ಮಾಡ್ತಾ ಬೇರೆಯವ್ರನ್ನ ಹೀಲಿಂಗ್ ಮಾಡೋದು, ಬೇರೆಯವ್ರಿಗೆ ಹೇಳ್ಕೊಡೋದು ಹೀಲಿಂಗ್ ಮಾಡೋದು ಹೆಂಗೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಿಮ್ಮ ಸೋಲ್ ನಾಲೆಡ್ಜ್, ಸೋಲ್ ವಿಸ್ಡಮ್, ಪ್ರಾಬಬ್ಲಿ ಏನಾದರೂ ಆದರೆ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಯು ಆರ್ ದ ಫಸ್ಟ್ ಪರ್ಸನ್ ಅವ್ರು ಕಾಲ್ ಮಾಡಿ ಅವ್ರ ಪ್ರಾಬ್ಲಮ್ಸು ಅಥವಾ ಪೇನ್ಸ್ ಹೇಳ್ಕೊಳ್ಳೋದಿರ್ಬೋದು. ಅಥವಾ ನೀವು ನೋಟಿಸ್ ಮಾಡಿದರೆ ನೀವೆಲ್ಲೋದ್ರೂ ಪ್ರಾಬ್ಲಮ್ಸ್ನ, ಪೇನ್ಸ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದು ತುಂಬಾ ಕಾಮನ್ ಫೆನಾಮಿನನ್ ಇರ್ಬೋದು. ದಟ್ ಈಸ್ ಬಿಕಾಸ್ ನಿಮ್ಮ ಎನರ್ಜಿ ನಿಮಗೆ ಗೊತ್ತಿಲ್ದಿರ ನೀವು ಇನ್ವೈಟ್ ಮಾಡ್ತಾ ಇರೋದು ಈ ಥರ ಸೋಲ್ಸ್ನ, ಸೊ ದಟ್ ನಿಮ್ಮ ಅಡ್ವೈಸ್ನ, ನಿಮ್ಮ ಗೈಡೆನ್ಸ್ನ ಅವರಿಗೆ ಕೊಡೋದಕ್ಕೆ. ಆಲ್ ರೈಟ್, ವಿ ಹ್ಯಾವ್ ಜಡ್ಜ್ಮೆಂಟ್. ಇನ್ನೊಂದೇನು, ನೀವು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಬಂದಿರೋದು ಕಲಿಯೋದಕ್ಕೆ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ಓವರ್ಕಮ್ ಮಾಡೋದಕ್ಕೆ. ಗ್ರೂಪ್ ನಂಬರ್ 2 ಇಷ್ಟು ಮೇಕ್ ದಿಸ್ ಆಸ್ ಯುವರ್ ಸ್ಟ್ರೆಂತ್. ನಿಮ್ಮ ಈ ಪ್ಯೂರ್ ಹಾರ್ಟ್ ಇನ್ನೋಸೆನ್ಸ್ ಬಂದು ಎಲ್ಲರೂ ಹೆಂಗಂದ್ರೆ ಹಂಗೆ ಉಪಯೋಗಿಸ್ಕೊಳ್ಳೋದಕ್ಕಲ್ಲ. ಯು ಹ್ಯಾವ್ ದ ಕೆಪಾಸಿಟಿ ರಿಜೆಕ್ಟ್ ಮಾಡೋದಕ್ಕೆ, ನೋ ಹೇಳೋದಕ್ಕೆ, ಬೌಂಡ್ರಿ ಸೆಟ್ ಮಾಡೋದಕ್ಕೆ. ನಿಮ್ಮ ಹಾರ್ಟ್ನ ಪದೇ ಪದೇ ಮಿಸ್ಯೂಸ್ ಮಾಡ್ಕೊಳ್ತಿದ್ರೆ, ನಿಮ್ಮ ಈ ಒಳೆತನ ಮಿಸ್ಯೂಸ್ ಮಾಡ್ಕೊಳ್ತಿದ್ರೆ, ಯು ಹ್ಯಾವ್ ದ ಕಂಪ್ಲೀಟ್ ಕೆಪಾಸಿಟಿ ಆ್ಯಂಡ್ ಕಂಟ್ರೋಲ್. ಯಾರನ್ನ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಲೈಫಲ್ಲಿ ಅಲೋವ್ ಮಾಡ್ತೀರಾ ಅಥವಾ ಯಾರನ್ನ ಎಲ್ಲಿ ಸ್ಟಾಪ್ ಮಾಡ್ತೀರಾ ಅನ್ನೋವಂಥ ಒಂದು ಆ ಧೈರ್ಯನ ತಂದ್ಕೊಳ್ಳೋದಕ್ಕೆ. ಯಾಕೆಂದರೆ ಇಷ್ಟು ಪ್ಯೂರ್ ಜೆಮ್ ಅಂತ ಅಂದರೆ ನೀವು ಇಂಥ ಒಂದು ಪ್ಯೂರಿಟಿ, ಇನ್ನಸೆನ್ಸ್, ಲವ್, ಡೆಪ್ತ್ ಇರೋಂಥ ಹ್ಯೂಮನ್ ಬೀಯಿಂಗ್ ಅಥವಾ ಸೋಲ್ ಲೆವೆಲಲ್ಲಿ ಅಂತ ಅಂದಾಗ ಯು ಆರ್ ನಾಟ್ ಫ್ರೀ. ಗ್ರೂಪ್ ನಂಬರ್ 2 ಫ್ರೀಯಾಗಿ ಎಲ್ಲರೂ ಹೆಂಗಂದ್ರೆ ಹಂಗೆ ಉಪಯೋಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈ ಜೆಮ್ ಸ್ಟೋನ್ಗೆ ಅದರದ್ದೇ ಆದಂಥ ವ್ಯಾಲ್ಯೂ ಇರುತ್ತೆ, ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಅದನ್ನು ನೀವು ಕಲ್ತ್ಕೊಳ್ಳೋಕೆ ಬಂದಿರೋದು. ಐ ಆಮ್ ಅ ರೇರ್ ಕಮಾಡಿಟಿ, ಐ ಆಮ್ ಅ ರೇರ್ ಆ್ಯಂಡ್ ಅ ಸ್ಪೆಷಲ್ ಸೋಲ್. ಲೈಕ್ ಪೀಪಲ್ ಹ್ಯಾವ್ ಟು ಬಿ ಲಕ್ಕಿ. ನಿಮ್ಮ ಈಗೋನ ನಾನು ಬೂಸ್ಟ್ ಮಾಡ್ತಾ ಇರೋದಲ್ಲ, ಇದು ನಿಮ್ಮ ಸೋಲ್ ರಿಯಾಲಿಟಿನ ಹೇಳ್ತಾ ಇರೋದು. ಸೊ ಡೋಂಟ್ ಬೂಸ್ಟ್ ಯುವರ್ ಈಗೋ ಈ ರೀಡಿಂಗ್ ಪ್ರಕಾರ. ಯಾಕೆಂದರೆ ಐ ಆಮ್ ಸೋ ಸ್ಪೆಷಲ್, ಯಾರು ನಂತರ ಇಲ್ಲ ಅನ್ನೋದಲ್ಲ ನನ್ನ ಉದ್ದೇಶ ಇದರಲ್ಲಿ. ಇಟ್ ಈಸ್ ಜಸ್ಟ್ ಅ ರಿಯಾಲಿಟಿ. ಯುವರ್ ಸೋಲ್ ಸಿಗ್ನೇಚರ್ or your energy signature is very very high and very different. So ಹಾಗಿದ್ದಾಗ ನಾವು ವಿ ಹ್ಯಾವ್ ಟು ಪ್ರೊಟೆಕ್ಟ್ ನಮ್ಮ ಎನರ್ಜಿನ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ನಮ್ಮ ಹಾರ್ಟ್ನ. ಹಾಗಂತ ಹಾರ್ಟ್ ಕ್ಲೋಸ್ ಮಾಡ್ತಾ ಇರೋದಲ್ಲ, ವಿ ಆರ್ ಸ್ಕ್ರೀನಿಂಗ್ ಯಾವ ಥರ ಜನರನ್ನ ನನ್ನ ಲೈಫಲ್ಲಿ ಇಟ್ಕೊಳ್ತೀನಿ, ಯಾವ ಥರ ಫ್ರೆಂಡ್ಶಿಪ್ಗಳನ್ನ ನನ್ನ ಲೈಫಲ್ಲಿ ಇಟ್ಕೊಳ್ತೀನಿ, ಯಾರನ್ನ ಎಷ್ಟು ದೂರ ಇಟ್ಟಿರ್ತೀನಿ, ಯಾರ ಉದ್ದೇಶ ಏನು, ಯಾರಿಗೆ ಎಷ್ಟು ಮಟ್ಟಿಗೆ ನನ್ನ ಒಂದು ಎನರ್ಜಿನ ನಾನು ಕೊಡಬೇಕು, ಯಾರಿಂದ ನನ್ನ ಎನರ್ಜಿನ ನಾನು ವಿತ್ಡ್ರಾ ಮಾಡಬೇಕು. ದಟ್ ಈಸ್ ದ ಲೆಸನ್ಸ್ ನಾವು ಈ ಲೈಫ್ ಟೈಮಲ್ಲಿ ಕಲಿತಾ ಇರೋದು. ದಟ್ ವಿಲ್ ಗಿವ್ ಅಸ್ ಫ್ರೀಡಮ್. ನಮ್ಮ ಒಂದು ಹಾರ್ಟ್ನ ಕ್ಲೋಸ್ ಮಾಡ್ದಿರಾ, ಅದೇ ಎಲ್ಲರೂ ಉಪಯೋಗಿಸ್ಕೊಳ್ಳೋಕ್ಕೂ ಬಿಡ್ದಿರಾ, ಹಾರ್ಟನ್ನು ಕ್ಲೋಸ್ ಮಾಡ್ದಿರಾ, ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರೋದನ್ನ ನಾವು ಕಲಿತಾ ಇರೋದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಗ್ರೂಪ್ ನಂಬರ್ 2 ಆ್ಯಂಡ್ ದೆನ್ ದಟ್ ಈಸ್ ವಾಟ್ ಈಸ್ ಯುವರ್ ಸ್ಟ್ರೆಂತ್. ಅದೇ ನಿಮ್ಮ ಪವರು, ನಿಮ್ಮ ಲವ್ವಿಂಗ್ ಕೆಪಾಸಿಟಿ ಏನಿದೆ, ನಿಮ್ಮ ಈ ಬ್ಯೂಟಿಫುಲ್ ಹಾರ್ಟ್ ಏನಿದೆ, ದಟ್ ಈಸ್ ಯುವರ್ ಸ್ಟ್ರೆಂತ್, ದಟ್ ಈಸ್ ಯುವರ್ ಪವರ್, ದಟ್ ಈಸ್ ಯುವರ್ ಗಿಫ್ಟ್. ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ಅಟ್ ದ ಸೇಮ್ ಟೈಮ್ ನಾವು ಹಾರ್ಟ್ನೂ ಕ್ಲೋಸ್ ಮಾಡ್ದಿರಾ ನಾವು ಓಪನ್ ಆಗೂ ಇಟ್ಕೊಂಡಿರೋದು. ಫಾರ್ ಎಕ್ಸಾಂಪಲ್, ನಾವು ಯಾರನ್ನೂ ನಮ್ಮ ಎನರ್ಜಿ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಇಟ್ ಡಸಂಟ್ ಮೀನ್ ನಾವು ಅವ್ರನ್ನ ಹೇಟ್ ಮಾಡಿ ಅವ್ರನ್ನ ನಾವು ಶತ್ರುಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ. ಅವ್ರನ್ನ ನಮ್ಮ ಎನರ್ಜಿಗೆ ಬರೋಕ್ಕೆ ಬಿಡ್ತಾ ಇಲ್ಲ. ಬಟ್ ಎನಿವೇ ನಾವು ಅವ್ರಿಗೆ ಬ್ಲೆಸ್ಸಿಂಗ್ಸನ್ನು ಕಳಿಸ್ತೀವಿ. ಓಕೆ, ನಿಮಗೇನೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಬೇಕಾಗಿರೋದು. ಯಾಕೆಂದರೆ ನಿಮ್ಗಿನ್ನೂ ಆ ಪ್ರಪಂಚ ಅಥವಾ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ನೀವು ಆ ಸೋಲ್ ಜರ್ನಿನಲ್ಲಿ ಇನ್ನೂ ಸ್ವಲ್ಪ ಹಿಂದೆ ಇರ್ಬೋದು. ಐ ಬ್ಲೆಸ್ ಯು ಹೋಲ್ ಹಾರ್ಟೆಡ್ಲಿ. ನೀವು ಅಂಥ ಒಂದು ಪ್ರೀತಿನ ಕಾಣಲಿ ನಿಮ್ಮ ಜೀವನದಲ್ಲಿ. ಅಥವಾ ನಿಮ್ಮಲ್ಲಿ ಏನು ಪೇನ್ ಇದೆ ಅದು ನೀವು ರಿಲೀಸ್ ಮಾಡ್ಕೊಳ್ಳಿ. ಅಥವಾ ಏನು ಲೋವರ್ ವೈಬ್ರೇಷನಲ್ ಎನರ್ಜೀಸ್ ಇದೆ ಅದನ್ನು ನೀವು ಕಂಡುಕೊಂಡು ಆ ಬ್ಲಾಕೇಜಸ್ನ ರಿಲೀಸ್ ಮಾಡಿ ನೀವು ಎಲಿವೇಟ್ ಆಗಲಿ ಅಂತ ಹೇಳಿ ನಾನು ಪ್ರೇ ಮಾಡ್ತೀನಿ, ನಾನು ಹೀಲಿಂಗ್ ಕಳಿಸ್ತೀನಿ. ಬಟ್ ನನ್ನ ಒಂದು ಲೈಫ್ಗೆ ಅಥವಾ ನನ್ನ ಒಂದು ಬೌಂಡ್ರಿ ಒಳಗಡೆ ನಾನು ಬಿಟ್ಕೊಳ್ಳೋದಿಲ್ಲ. ಯಾಕೆಂದರೆ ನನ್ನ ಪೀಸ್ ಆಫ್ ಮೈಂಡು ನನಗೆ ಇಂಪಾರ್ಟೆಂಟ್. ಸೊ ಆ ಒಂದು ಇಂಪಾರ್ಟೆಂಟ್ ಲೆಸನ್ನ ನೀವು ಈ ಭೂಮಿ ಮೇಲೆ ಅಥವಾ ಈ ಲೈಫ್ ಟೈಮಲ್ಲಿ ಕಲಿತಾ ಇರೋದು. ನಿಮ್ಮ ಪವರನ್ನು ನೀವು ಕ್ಲೇಮ್ ಮಾಡ್ತಾ ಇರೋದು. ಮೈ ಸಾಫ್ಟ್ ಹಾರ್ಟ್ ಅಥವಾ ನನ್ನ ಬ್ಯೂಟಿಫುಲ್ ಹಾರ್ಟ್ ಬಂದು ಇಟ್ ಈಸ್ ಮೈ ಸ್ಟ್ರೆಂತ್, ನನ್ನ ವೀಕ್ನೆಸ್ ಅಲ್ಲ. ಆಲ್ ರೈಟ್, ಸೊ ವಿ ಹ್ಯಾವ್ ಏಸ್ ಆಫ್ ಪೆಂಟಕಲ್ಸ್. ನಾನು ಡಿಸೈಡ್ ಮಾಡ್ತೀನಿ ಯಾರಿಗೆ ಇದರ
ವ್ಯಾಲ್ಯೂ ಗೊತ್ತಿದೆ ಅವ್ರಿಗೆ ಮಾತ್ರನೇ ನಾನು ನನ್ನ ಪ್ರೀತಿನ ಆಫರ್ ಮಾಡೋದು ಅಥವಾ ನನ್ನ ಒಂದು ಎನರ್ಜಿನ ಆಫರ್ ಮಾಡೋದು ಅನ್ನುವಂಥ ಒಂದು ಬ್ಯೂಟಿಫುಲ್ ಲೆಸನನ್ನು ನಾವು ಈ ಲೈಫ್ ಟೈಮಲ್ಲಿ ಕಲಿತಾ ಇರೋದು ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದೃಷ್ಟಿ ಪ್ರಕಾರ ಯು ಆರ್ ವೆರಿ ರೇರ್, ವೆರಿ ಬ್ಯೂಟಿಫುಲ್, ವೆರಿ ಓಲ್ಡ್, ವೆರಿ ಎಲಿವೇಟೆಡ್, ವೆರಿ ಲವ್ವಿಂಗ್, ವೆರಿ ಕೈಂಡ್, ಕಂಪ್ಯಾಷನೇಟ್, ಗಾಡೆಸ್, ಏಂಜಲ್ ಲೈಕ್ ಎನರ್ಜಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಫ್ಯಾಮಿಲಿ ದೃಷ್ಟಿ ಪ್ರಕಾರ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನೈಟ್ ಆಫ್ ಪೆಂಟಿಕಲ್ಸ್. ಇದು ತೋರಿಸ್ತಾ ಇರೋದಾಗೆ ನಿಮ್ಮ ಲೈಫ್ ಜರ್ನಿನ ತೋರಿಸ್ತಾ ಇರೋದು. ದಿಸ್ ಇಸ್ ನಾಟ್ ನಿಮ್ಮ ಫಸ್ಟ್ ಲೈಫ್ ಟೈಮ್. ಅಗೇನ್ ನಾವು ಚಾನೆಲ್ ಮೆಸೇಜನ್ನ ಮತ್ತೆ ರೀಕನ್ಫರ್ಮ್ ಮಾಡ್ತಾ ಇರೋದು. ದಿಸ್ ಹ್ಯಾಸ್ ಬಿನ್ ಅ ಲಾಂಗ್ ಜರ್ನಿ ಗ್ರೂಪ್ ನಂಬರ್ 2, ಲಾಂಗ್ ಜರ್ನಿ. ಓಕೆ, ಈ ಲೈಫ್ ಟೈಮಲ್ಲಿ ನಿಮ್ಮ ಪವರ್ನ ನೀವು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಡೆಪ್ತನ್ನ ನೀವು ಕ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ. ಪ್ರೀತಿಸೋದಕ್ಕೆ ಹೆದರ್ಕೊಳ್ತಾ ಇಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತು ಯಾವಾಗ ಯಾರನ್ನ ಯಾವ ರೀತಿ ಕಟ್ ಮಾಡಬೇಕು ನಿಮ್ಮ ಲೈಫಿಂದ ಅಂತ ಹೇಳಿ. ಯಾವಾಗ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಆ ರೆಡ್ ಫ್ಲಾಗ್ ಕಂಡ ತಕ್ಷಣ ಆ ಜನರನ್ನ ನಮ್ಮ ಲೈಫಿಂದ ದೂರ ಇರೋದನ್ನ ಕಲ್ತ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನಮ್ಮ ಹಾರ್ಟ್ನ ಕ್ಲೋಸ್ ಮಾಡ್ಕೊಳ್ತಾ ಇಲ್ಲ. ವಿ ಆರ್ ಲವಿಂಗ್ ಬೋಲ್ಡ್ಲಿ, ಲಿವಿಂಗ್ ಲೌಡ್ಲಿ. ಓಕೆ, ದಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು. ಲವ್ ಬೋಲ್ಡ್, ಲಿವ್ ಲೌಡ್ ಅಂದರೆ ಹೆದರ್ಕೊಳ್ದಿರ ಧೈರ್ಯವಾಗಿ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ತಾ ಇರೋದು. ಯಾಕೆಂದರೆ ನಮ್ಮ ಫಸ್ಟ್ ಹಾಫ್ ನಮ್ಮ ಲೈಫಲ್ಲಿ ಎಷ್ಟೊಂದು ಹಾರ್ಟ್ ಬ್ರೇಕ್ಗಳು, ಡಿಸಪಾಯಿಂಟ್ಗಳು, ಬಿಟ್ರೇಯಲ್ಸು, ಜನರು ಮೋಸ ಮಾಡಿದ್ದಂಥ ಸಿಚುವೇಶನ್ಸ್ ಇರ್ಬೋದು. ನಾನು ಇಷ್ಟು ಪ್ರೀತಿಸ್ತೀನಿ, ಯಾಕೆ ನನಗೆ ಈ ಥರ ಆಗುತ್ತೆ? ದಟ್ ಈಸ್ ಬಿಕಾಸ್ ನಮ್ಮ ಪ್ರೀತಿಯ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ನಾವು ಆ ಪ್ರೀತಿ ಕೊಡೋ ಪ್ರಯತ್ನ ಪಡ್ತಾ ಇದ್ವಿ. ಪ್ರೀತಿ ಕೊಡಿ ಬೇಡ ಅಂತ ಇಲ್ಲ, ಬಟ್ ಜೀವನದಲ್ಲಿ ಅವ್ರನ್ನ ತಗೊಂಡು ಅವ್ರು ನಮ್ಗೆ ಏನೇ ನೋವು ಮಾಡಿದ್ರು ಪರವಾಗಿಲ್ಲ, ನಾನು ಪ್ರೀತಿಸ್ತೀನಿ, ಪ್ರೀತಿಸಿ, ಬಟ್ ಅವ್ರನ್ನ ನಮ್ಮ ಜೀವನದಲ್ಲಿ ಇಟ್ಕೊಂಡು ನಾವು ನೋವು ಅನುಭವಿಸೋ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಬೋಲ್ಡ್ ಅಂಡರ್ಸ್ಟ್ಯಾಂಡಿಂಗ್ನ ಕಲ್ತ್ಕೊಳ್ತಾ ಇದ್ದೀರಾ. ಯು ಆರ್ ಅ ಸ್ಟ್ರಾಂಗ್ ಲವರ್ಸ್. ನಿಮ್ಮ ಆ ಕೆಪಾಸಿಟಿನ ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ. ಯು ಆರ್ ಹಿಯರ್ ಟು ಹೀಲ್. ಆಬ್ಸಲ್ಯೂಟ್ಲಿ ನೀವಿಲ್ಲಿ ಹೀಲ್ ಮಾಡೋದಕ್ಕೆ ಬಂದಿರೋದು, ನೀವಿಲ್ಲಿ ಹೈಯರ್ ವೈಬ್ರೇಷನಲ್ ಎನರ್ಜಿನ ಭೂಮಿಗೆ ಕೊಡೋದಕ್ಕೆ ಬಂದಿರೋದು, ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳೋದಕ್ಕೆ ಬಂದಿರೋದು. ಆ್ಯಂಡ್ ಆಲ್ಸೋ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಇನ್ ಬ್ಯಾಲೆನ್ಸ್. ನಾನು ಕೊಡ್ತಾ ಇರೋದು ನನಗೆ ವಾಪಸ್ ಬರ್ತಿಲ್ವೋ ಗೊತ್ತಿಲ್ಲ, ಬಟ್ ಪ್ರೀತಿಸಿ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಯಾವಾಗ ಅದು ನಿಮ್ಮ ಪೀಸ್ ಆಫ್ ಮೈಂಡ್ಗೆ ಅದು ಎಫೆಕ್ಟ್ ಮಾಡ್ತಾ ಇದೆ, ಯಾವಾಗ ನಿಮ್ಮ ಎನರ್ಜಿನೇ ವೀಕ್ ಆಗ್ತಾ ಇದೆ, ನಿಮಗೆ ನಿಮ್ಮ ಬ್ಯಾಟರಿನೇ ಚಾರ್ಜ್ ಇಲ್ದಿರೋ ಜನರು ತಗೊಳ್ತಾ ಇರ್ತಾರೆ, ಅದನ್ನು ನೀವು ನಿಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಐ ನೋ ಮೈ ವ್ಯಾಲ್ಯೂ, ಐ ನೋ ಹೂ ಐ ಆಮ್, ಐ ನೋ ಮೈ ಪವರ್, ಐ ನೋ ಮೈ ಮ್ಯಾಜಿಕ್ ಆ್ಯಂಡ್ ಐ ಪ್ರೊಟೆಕ್ಟ್ ಇಟ್. ಓಕೆ, ಕೊಡ್ತೀನಿ ನಾನು ಪ್ರೀತಿನ, ಇಲ್ಲ ಅಂತ ಇಲ್ಲ. ಲವ್ ಇಸ್ ಯೂನಿವರ್ಸಲ್ ಆ್ಯಂಡ್ ನಿಮ್ಮ ಸೋಲ್ ಎಸೆನ್ಸೇ ಬಂದು ಲವ್. ಸೊ ಐ ಆಮ್ ಗೋನ್ ಟು ಲವ್ ಯು, ಐ ಆಮ್ ನಾಟ್ ಗೋನ್ ಟು ಹೇಟ್ ಯು. ನಿಮ್ಮನ್ನ ಹೇಟ್ ಮಾಡಲ್ಲ, ಐ ಆಮ್ ಗೋನ್ ಟು ಲವ್ ಯು. ಬಟ್ ನನ್ನ ಲೈಫಲ್ಲಿ ಇಟ್ಕೊಂಡು ನಾನು ಅನುಭವಿಸ್ಕೊಂಡು ಪ್ರೀತಿಸ್ಬೇಕಂತಿಲ್ಲ. ನಾನು ದೂರದಿಂದನೂ ನನ್ನ ಪ್ರೀತಿನ ಹೀಲಿಂಗ್ನ ಕಳಿಸ್ಬೋದು. ಸೊ ಆ ಪವರ್ನ ನೀವು ಕ್ಲೇಮ್ ಮಾಡ್ತಾ ಇರೋದು. ಯು ಆರ್ ಕ್ಲೇಮಿಂಗ್ ಯುವರ್ ಮ್ಯಾಜಿಕ್ ಈ ಲೈಫ್ ಟೈಮಲ್ಲಿ ಗ್ರೂಪ್ ನಂಬರ್ 2. ನಿಮ್ಮ ಸೋಲ್ ಪರ್ಪಸ್ ಬಂದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ನಿಮ್ಮ ಈ ಮ್ಯಾಜಿಕ್ನ, ನಿಮ್ಮ ಈ ಹೀಲಿಂಗ್ ಕೆಪಾಸಿಟಿನ, ನಿಮ್ಮ ಈ ಲವಿಂಗ್ ಕೆಪಾಸಿಟಿನ, ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಪವರ್ನ ನೀವು ಕ್ಲೇಮ್ ಮಾಡ್ಕೊಳ್ತಾ ಇರೋದು, ನಿಮ್ಮ ಒಂದು ಬ್ಯೂಟಿಫುಲ್ ಹಾರ್ಟನ್ನ ಓಪನ್ ಆಗಿ ಇಟ್ಕೊಂಡಿರೋದು. ಏಕೆಂದರೆ ನೀವು ಈ ಭೂಮಿ ಮೇಲೆ ಇರೋದು ಒಂದು ದೊಡ್ಡ ಉಡುಗೊರೆ. ಏಕೆಂದರೆ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಬಂದು ಭೂಮಿಯ ಎನರ್ಜಿನ, ಭೂಮಿಯ ವೈಬ್ರೇಷನ್ನ, ಕಲೆಕ್ಟಿವ್ ಎನರ್ಜಿನ ರೇಸ್ ಮಾಡ್ತಾ ಇರೋದು. ನೀವು ಏನು ಮಾಡಬೇಕಾಗಿಲ್ಲ. ನೀವು ಭೂಮಿ ಮೇಲೆ ಇದ್ದು ನಿಮ್ಮ ಹಾರ್ಟನ್ನ ಓಪನ್ ಮಾಡಿ ಇಟ್ಕೊಂಡು ಲೈಕ್ ಇಫ್ ಯು ಕೀಪ್ ಸೆಂಡಿಂಗ್ ಲವ್, ಹೀಲಿಂಗ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಪ್ರತಿದಿನ, ಈ ಭೂಮಿ ಮೇಲೆ ಇರುವಂಥ 99% ಜನರಿಗಿಂತ ಜಾಸ್ತಿ ನಿಮ್ಮ ಲೈಫ್ ಪರ್ಪಸ್ನ ನೀವು ಆಲ್ರೆಡಿ ಲೀಡ್ ಮಾಡಿಬಿಟ್ಟಿರ್ತೀರಾ. ಸೊ ಕಂಟಿನ್ಯೂ ಲವಿಂಗ್ ಗ್ರೂಪ್ ನಂಬರ್ 2. ಅಗೇನ್ ಓಕೆ, ಆಗಲೇ ಏನೋ ಹೇಳಿದ್ದು, ಆ ಸ್ಟೇಟ್ಮೆಂಟ್ ಮರ್ತೋಯ್ತು. ಲಿವ್ ಲೌಡ್, ಐ ಡೋಂಟ್ ರಿಮೆಂಬರ್. ನಿಮ್ಮ ನೆನಪಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಅದು ದಟ್ ಈಸ್ ವಾಟ್ ಇಟ್ ಈಸ್. ಚಾನೆಲ್ ಮೆಸೇಜ್ ಬಂದಾಗ ಆಮೇಲೆ ಏನು ಹೇಳಿದೆ ಅಂತ ನೆನಪಿರೋದಿಲ್ಲ. ಅಗೇನ್ ಯು ಆರ್ ಹಿಯರ್ ಟು ಕ್ಲೇಮ್ ನಿಮ್ಮ ಮ್ಯಾಜಿಕ್ನ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಪ್ರಕಾರ ಅವರ ದೃಷ್ಟಿನಲ್ಲಿ ಯು ಆರ್ ಮ್ಯಾಜಿಕ್, ಯು ಆರ್ a beautiful deep
ಓಲ್ಡ್ ಏಂಜಲಿಕ್ ಸೋಲ್ ಗ್ರೂಪ್ ನಂಬರ್ 2. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭೂಮಿ ಮೇಲೆ ಇಲ್ಲಿ ಇರೋದಕ್ಕೆ, ಈ ಪ್ರೀತಿನ ಇಂಥ ಒಂದು ಡೆಪ್ತನ್ನ ಈ ಭೂಮಿಗೆ ತರ್ತಾ ಇರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ಮ್ಯಾಜಿಕಲ್ ರೀಡಿಂಗ್. ಯಾವ ಥರ ಅನ್ನಿಸ್ತು ನಿಮಗೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಯು ಆರ್ ಅ ರೇರ್ ಜೆಮ್ ಈ ಭೂಮಿ ಮೇಲೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.